ಹೇಳ್ರಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಸಾಕು. ಹಲ್ಲೆಲೂಯಾ. ವಿಶೇಷವಾದ ಒಂದು ವಚನ ಇದಾಗಿತ್ತು. ಯಾಕಂದರೆ ನಾನು ಒಂದು ಮುಂಜಾನೆಯಲ್ಲಿ ಪ್ರಾರ್ಥನೆಗೆ ಕುಳಿತಾಗ ಅದು ಏನಂದ್ರೆ ಗಂಟೆಗಟ್ಟಲೆ ಪ್ರಾರ್ಥನೆಯೂ ಏನಲ್ಲ, ಒಂದು ನಿಮಿಷಗಳಲ್ಲಿ ಬಂದಂಥ ಪ್ರಾರ್ಥನೆಯಲ್ಲಿ ದೇವ್ರು ಹೇಳಿದ್ರು ಅಂದರೆ ಏನಂದರೆ, ನನ್ನ ಶುಭ, ನನ್ನ ಕೃಪೆ ನಿಮ್ಮನ್ನು ಹಿಂಬಾಲಿಸುತ್ತೆ ಅಂತ. ಹಲ್ಲೆಲೂಯಾ. ನಾನು ಇದರ ವಿಧವಾದ ಒಂದು ಮೊದಲನೇ ತಿಂಗಳ ವಾಕ್ಯವನ್ನು ರೆಕಾರ್ಡ್ ಮಾಡುವಾಗಲೂ ಪವಿತ್ರಾತ್ಮನ ಕೊಟ್ಟಂಥ ಅದೇ ಭಾಗ ಏನಂದರೆ, ನಮ್ಮನ್ನು ಈ ತಿಂಗಳು ಎಲ್ಲವೂ ಹಿಂಬಾಲಿಸುವಂಥದ್ದು ಆತನ ಶುಭ, ಆತನ ಕೃಪೆ. ಎಷ್ಟೋ ಬಾರಿ ನಾನು ಮುಂಜಾನೆ ಕೂಡ ನಮ್ಮ ಯೌವನಸ್ಥರೊಟ್ಟಿಗೆ ಪ್ರಶ್ನಿಸ್ತಾ ಇದೆ, ನಮಗೆ ಹಿಂಬಾಲಿಸೋದು ಅಂತ ಬಂದ ತಕ್ಷಣ ಯಾವಾಗಲಾದರೂ ಗಮನಿಸ್ರಿ, ನಾವು ಏನಾದರೂ ನಮ್ಮನ್ನ ಹಿಂಬಾಲಿಸ್ತಿದ್ಯಾ? ಭಯ, ರೋಗ ಅಥವಾ ಯಾವುದಾದ್ರೂ ವ್ಯಕ್ತಿ ಅಥವಾ ಸಂಶಯಾಸ್ಪದವಾದ ಕಾರ್ಯಗಳು ಹಿಂಬಾಲಿಸ್ತಾ ಇದೆಯಂತ ನಾವು ತಿರುಗಿ ತಿರುಗಿ ಹಿಂದೆ ನೋಡುವವರು ನಾವು, ಹೌದಲ್ವಾ? ಹಲ್ಲೆಲೂಯಾ. ಒಂದು ಕತ್ತಲೆ ರೋಡಲ್ಲಿ ಹೋಗುವುದಾದರೆ ನಮ್ಗೆ ಹಿಂದೆ ತಿರುಗಿ ಅದೊಂದು ಭಯ ಉಂಟಾಗ್ತದೆ. ಅಥವಾ ಏನೇ ಕಾರ್ಯಗಳಲ್ಲಿ ಮುಂದೆ ಹೋಗುವಾಗ ನಮ್ಗೆ ಹಿಂದೆ ಏನು ಬೆನ್ನತ್ತಿದೆಯೋ ಅನ್ನುವ ಪ್ರಶ್ನೆ ಮತ್ತು ಕಳವಳದಲ್ಲಿ ಕೂರುವವರು ಅಥವಾ ನಡೆಯುವವರು ನಾವು ಆಗಿರ್ತೀವಿ, ಹೌದಲ್ವಾ? ಅದೇ ಪ್ರಕಾರ ಆ ಹಿಂಬಾಲಿಸುವಿಕೆ ಕಾರ್ಯಗಳಲ್ಲಿ ಮನುಷ್ಯನನ್ನು ವರ್ಷಗಳಿಂದ ಕೆಲವು ಶಾಪಗಳು ಹಿಂಬಾಲಿಸ್ತದೆ, ಕೆಲವು ರೋಗಗಳು ಹಿಂಬಾಲಿಸ್ತದೆ, ಕೆಲವು ಒತ್ತಡಗಳು, ಕೆಲವು ಏನಂತಾರೆ ವೈರತ್ವಗಳ ಮಾತು, ಇದೆಲ್ಲವೂ ಫಾಲೋ ಮಾಡಿಕೊಂಡು ಬರ್ತಾನೇ ಇರ್ತದೆ. ಹಲ್ಲೆಲೂಯಾ. ಆದರೆ ದೇವರ ಮಕ್ಕಳಾದ ನಮಗೆ ವಿಶೇಷವಾಗಿ ಈ ಮೇ ತಿಂಗಳು, ಸೇವಕರಾಗಿ ಹೇಳಿದ್ರು ಮೇ 5ನೇ ತಿಂಗಳು, 5 ಅಂದರೆ ಅದು ಕೃಪೆ, GRACE, ಗ್ರೇಸ್. 5 ಅಂದರೆ ಅದು ಕೃಪೆಯ ಸಂಖ್ಯೆ ಆಗಿದೆ. ಕೃಪೆಗೆ ಇನ್ನೊಂದು ಅರ್ಥನೇ ಯೇಸು ಸ್ವಾಮಿ. ಸೊ ಈ ತಿಂಗಳಲ್ಲಿ 23ನೇ ಅಧ್ಯಾಯದ 6ನೇ ವಚನ ಹೇಳ್ತದೆ ಏನಂದರೆ, ನಿಶ್ಚಯವಾಗಿ ಅಂತೆ. ಹಲ್ಲೆಲೂಯಾ. ಅಂದರೆ ಅನ್ಡೌಟೆಡ್ಲಿ, ಶ್ಯೂರ್ಲಿ, ಅಂದರೆ ಯಾವ ಸಂಶಯ ಇಲ್ಲದೆ ಅಂತ. ಕೆಲವು ಬಾರಿ ಅನಿಸ್ತದೆ ಕೇಳಿದ ವಾಗ್ದಾನಗಳು ತಿಂಗಳಾದ್ಮೇಲೆ ನೆರವೇರುತ್ತೆ, ಗಂಟೆಗಳಾದ್ಮೇಲೆ ನೆರವೇರುತ್ತೆ, ಕೆಲವು ಬಾರಿ ವರ್ಷಗಳಾದ್ಮೇಲೆ ನೆರವೇರುತ್ತೆ ಅಂತ. ಆದರೆ ಈ ತಿಂಗಳ ವಾಗ್ದಾನ ಇದೆಯಲ್ಲ, ಅದರ ಆರಂಭದ ಪದನೇ ಹೇಳ್ತಿದೆ ನಿಶ್ಚಯವಾಗಿ, ಅಂದರೆ ದೃಢವಾಗಿ, ಸಂಶಯ ಇಲ್ಲದೆ. ಏನೇ ಆಶೀರ್ವಾದದ ಪ್ರಕಟಣೆಗಳು ಇವತ್ತು ನಾವು ಕೇಳಿಕೊಳ್ತೀವಿ ಅಂತಂದರೆ ಅದು ಈ ತಿಂಗಳೇ ನಿಶ್ಚಯವಾಗಿ ನಿಮ್ಮನ್ನು ಹಿಂಬಾಲಿಸ್ತದೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಒಂಟಿಗರಾಗಿ ಹೋಗುವಾಗ ಅದೊಂದು ಆಲೋಚನೆ ಇರ್ತದೆ, ಯಾರಾದರೂ ಹಿಂದೆ ಬರ್ತಾ ಇದ್ದಾರಾ, ಏನಾದರೂ ಕಾರ್ಯಗಳು, ಇದು ಜ್ಞಾನವಲ್ಲಿ ಅಂದರೆ ಆಲೋಚನೆಯಲ್ಲಿ. ಆದರೆ ಶಾರೀರಿಕವಾಗಿ ಗಮನಿಸುವಾಗ ಕೆಲವು ರೋಗಗಳು, ಯಾವುದಾದ್ರೂ ಒಂದು ರೋಗ ಬಂತು ಅಂದ್ಕೊಳ್ರಿ, ಮನೆಯಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಒಂದು ರೋಗ ಪದೇ ಪದೇ ಪೀಡಿಸ್ತಾ ಇದೆ, ಅವಾಗ ನಮ್ಮ ಮನೇಲಿ ಒಂದು ಪ್ರಶ್ನೆ, ಒಂದು ಮಾತು ಉದ್ಭವ ಆಗ್ತದೆ, ಇದು ನಮ್ಮ ಕುಟುಂಬದಲ್ಲಿ ಯಾರಿಗಿತ್ತು ಈ ಥರ? ನಾವು ಕೇಳ್ತೀವಲ್ಲ, ಈ ರೋಗ ಇದು ಯಾರಿಗಿತ್ತು? ಈ ಕೋಪ ಸ್ವಭಾವ ಇದ್ರೆ ಈ ಥರ ಯಾರಿದ್ರು ನಮ್ಮ ಮನೇಲಿ? ಹಲ್ಲೆಲೂಯಾ. ಅಥವಾ ಏನಾದರೂ ಯಾವಾಗಲೂ ರೋಗ ಅಂತ ಈ ಥರ ಯಾರಿದ್ರು? ಏನಾದರೂ ಒಂದಿರುವಾಗ ಅದರ ಹಿಂಬದಿ ಅಂದರೆ ಹಿಸ್ಟ್ರಿ ಅಂತ ಏನು ಹೇಳ್ತಾರಲ್ಲ, ಅದರ ಹಿಂದಿನ ಕಾರ್ಯಗಳನ್ನು ನಾವು ಆಲೋಚಿಸೋದಕ್ಕೆ ಪ್ರಾರಂಭಿಸ್ತೀವಿ. ಈ ಥರ ಯಾರಿಗಿತ್ತು, ಈ ಥರ ಯಾರಿದ್ರು ನಮ್ಮ ಮನೇಲಿ ಅಂತ. ಯಾಕೆ ಅದನ್ನು ನಾವು ಆಲೋಚಿಸ್ತೀವಿ ಅಂದರೆ, ಅಲ್ಲಿಂದ ಏನಾದರೂ ನಮ್ಮ ಮಗನನ್ನು, ನಮ್ಮ ಮಗಳನ್ನೋ, ನನ್ನ ಗಂಡನನ್ನೋ, ನನ್ನನ್ನು ಇದು ಹಿಂಬಾಲಿಸಿ ಬಂದಿರ್ಬೋದೇನೋ ಅಂತ. ಆ ಥರ ಯಾವುದಾದ್ರೂ ಆಲೋಚನೆಗಳಿದೆಯಾ? ಹಲ್ಲೆಲೂಯಾ. ಆ ಥರ ಇದ್ದರೆ ಮುಂಜಾನೆ ಹೇಳ್ರಿ, ಯಾವುದೇ ತಾಲಂತ ನೋಡುವಾಗ ಪಾರಂಪರ್ಯ ಶಕ್ತಿಗಳು, ತಲೆಮಾರು ಶಕ್ತಿಗಳು ಏನೇ ಹಿಂಬಾಲಿಸಿದ್ರು ಈ ತಿಂಗಳು ಅದು ನಮ್ಮನ್ನು ಮುರಿತದೆ ಅಂತ. ಹಲ್ಲೆಲೂಯಾ. ಏನೋ ನೋಡುವಾಗ ಅಯ್ಯೋ ನಿಮ್ಮಪ್ಪನೂ ಹಂಗೆ ಇದ್ದ, ನೀನೂ ಹಿಂಗೆ ಆಗ್ಬಿಟ್ಟೆ ಅಂತ ಮಾತಾಡ್ತೇವೆ ನೋಡ್ರಿ ಒಂದೊಂದ್ಸತಿ. ಆ ಥರ ಯಾವುದಾದ್ರೂ ಪಾರಂಪರವಾಗಿ ಹಿಂದಟ್ಕೊಂಡು ಬಂದಿರೋ ಕಾರ್ಯಗಳಿತ್ತು ಅಂದರೆ ಇವತ್ತು ನೀವೇ ನುಡಿದು ಹೇಳ್ರಿ ನಿಮ್ಮ ಕುಟುಂಬದ ಮೇಲೆ, ಇನ್ನು ಮುಂದೆ ಅದ್ಯಾವುದು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ತಲೆಮಾರನ್ನು ಅದು ಹಿಂಬಾಲಿಸುವುದಿಲ್ಲ ಅಂತ. ಹಲ್ಲೆಲೂಯಾ. ಹಿಂಬಾಲಿಸೋದು ಅಂದ ತಕ್ಷಣ ಅನೇಕ ಆಲೋಚನೆಗಳು ಬರ್ತದೆ. ಅಯ್ಯೋ ನಮ್ಮ ಅಜ್ಜಿನಿಂದ ಬಂದಿರ್ಬೋದೇನೋ, ನಮ್ಮ ಮುತ್ತೆಯಿಂದ ಬಂದಿರ್ಬೋದೇನೋ, ನಮ್ಮೂರಲ್ಲಿ ಒಂದು ಮರ ಇದೆ ಅಲ್ಲಿಂದ ಬಂದಿರ್ಬೋದೇನೋ, ಅದು ಗಾಳಿಯಿಂದ, ಇವೆಲ್ಲ ಕಾರ್ಯಗಳಿದೆ ಅಲ್ಲ, ಈ ಎಲ್ಲ ಒಂದು ಸಂಶಯಾಸ್ಪದವಾದ ವಿಷಯಗಳಿಗೆ ಇವತ್ತೊಂದು ಫುಲ್ ಸ್ಟಾಪ್ ಇಟ್ಟು ಹೇಳೋಣ. ಯಾವುದೇ ಪಾರಂಪರ್ಯ ಶಕ್ತಿಗಳು, ತಲೆಮಾರು ಶಕ್ತಿಗಳು ಇನ್ನು ಮುಂದೆ ನನ್ನನ್ನು, ನನ್ನ ಕುಟುಂಬವನ್ನು ಹಿಂಬಾಲಿಸುವುದಿಲ್ಲ. ಹಲ್ಲೆಲೂಯಾ. ನನ್ನ ನಿನ್ನ ಮುಂದೆ ಏನಾದರೂ ಫಾಲೋ ಮಾಡುತ್ತೆ ಅಂದರೆ ಅದು ಬರೀ ಅಪ್ಪ ಯೇಸುವಿನ ಶುಭ ಕೃಪೆ ಅಷ್ಟೇ. ಹಲ್ಲೆಲೂಯಾ.
ಎಷ್ಟೋ ಬಾರಿ ಈ ವಚನವನ್ನು ನಾವು ಓದಿದ್ದೇವೆ, ಗಮನಿಸಿದ್ದೇವೆ, ಬಾಯ್ಟ್ ಮಾಡಿದ್ದೇವೆ, ಹಾಡು ಪ್ರಕಾರ ಆಡ್ತೇವೆ, ಮಲಗಿದ್ದಾಗ ಎಲ್ಲ ಸತಿ ಹೇಳ್ತೇವೆ, ಯೆಹೋವ ನನಗೆ ಕುರ್ಬಾನ್ ಕೊರತೆ ಪಡೋನು ಹಸಿರುಳು ಗಾವಲಿಗೆ ಸಂಗಿಸ್ತಾನ ಎಲ್ಲ ಹೇಳಿ ಕೊನೆಯದೊಂದು ವಾಕ್ಯ ಹೇಳ್ತೀವಿ, ನಿಶ್ಚಯವಾಗಿ ಜೀವಮಾನದಲ್ಲಿ ಶುಭ ಕೃಪೆಯನ್ನು ಹಿಂಬಾಲಿಸುವುದು ಸದಾ ಯೇಸುವಿನ ಮಂದಿಯಲ್ಲಿ ಹೇಳಿ ಮುಗಿಸ್ಬಿಡ್ತೇವೆ. ಆದರೆ ಈ ತಿಂಗಳಲ್ಲಿ ಅದೇ ವಾಕ್ಯದಲ್ಲಿ ಪವಿತ್ರಾತ್ಮನು ದೊಡ್ಡ ಪ್ರಕಟಣೆಗಳನ್ನು ಸಭೆಗೆ ಇಟ್ಟಿದ್ದಾರೆ. ಹಲ್ಲೆಲೂಯ. ರೋಗ ಹಿಂಬಾಲಿಸುವುದು, ತಲೆಮಾರುಗಳಿಂದ ಬರುವ ರೋಗ, ಆ ಹಿಂಬಾಲಿಸುವಿಕೆ, ಆ ಚೈನ್ ಲಿಂಕನ್ನು ಈ ತಿಂಗಳು ನಾವು ಕಡಿಯೋದಕ್ಕೆ ಹೋಗ್ತೇವೆ. ಹಲ್ಲೆಲೂಯ. ಶಾಪ, ಬಂಜೆತನ, ತಲೆಮಾರುಗಳಿಂದ ಹಿಂಬಾಲಿಸಿರೋದು, ಆ ಚೈನನ್ನು ಈ ತಿಂಗಳು ನಾವು ಕಡಿಯೋದಕ್ಕೆ ಹೋಗ್ತೇವೆ. ಹಲ್ಲೆಲೂಯ. ಇನ್ನು ಮುಂದೆ ನನಗೇನಾದರೂ ಅಂಟ್ಕೊಳ್ಬೇಕು, ನನಗೇನಾದರೂ ಹಿಂಬಾಲಿಸ್ಬೇಕಂದ್ರೆ ಅದು ಬರೀ ಶುಭ ಕೃಪೆ ಅಷ್ಟೇ ಆಗಿರ್ಬೇಕು. ಹಲ್ಲೆಲೂಯ. ಯಾಕೆ ನಾನು ಅದನ್ನು ಹೇಳ್ತೀನಿ ಅಂತಂದರೆ, ಒಂದು ಸಮುವೇಲ ಬರೆದ ಪುಸ್ತಕವನ್ನು ನಾವು ತೆಗೆದುಕೊಳ್ಳುವಂಥರಾಗೋಣ. ಎಷ್ಟು ಜನಕ್ಕೆ ದಾವೀದನ ಜೀವನದ ಒಂದು ಕತೆ ಗೊತ್ತು? 2 ಸಮುವೇಲ 15ನೇ ಅಧ್ಯಾಯದ 14ನೇ ವಚನ. ಈ ದಾವೀದನು ಯಾರಂದ್ರೆ, ಈತನು ಚಿಕ್ಕ ವಯಸ್ಸಿನಿಂದಲೇ ಎಲ್ಲರ ದೃಷ್ಟಿಯಲ್ಲಿ, ವಿಶೇಷವಾಗಿ ಎಲ್ಲರ ದೃಷ್ಟಿ, ಮನುಷ್ಯರ ದೃಷ್ಟಿ, ಸ್ವಂತದವರ ದೃಷ್ಟಿ, ಅಣ್ಣ ತಮ್ಮಂದಿರ ದೃಷ್ಟಿ, ಅಪ್ಪನ ದೃಷ್ಟಿ, ಎಲ್ಲರ ದೃಷ್ಟಿಯಲ್ಲಿ ಅವನು ಕೀಳಾಗೆ ನೋಡಲ್ಪಟ್ಟವನು. ಹಲ್ಲೆಲೂಯ. ನಾನು ಆ ವಾಕ್ಯದ ಭಾಗಕ್ಕೆ ಆಮೇಲೆ ಬರ್ತೀನಿ. ಎಲ್ಲರ ದೃಷ್ಟಿಯಲ್ಲಿ ಕೀಳಾಗೆ ನೋಡಲ್ಪಟ್ಟವನು, ಆದ್ರೂ ಅವನನ್ನು ಹಿಂಬಾಲಿಸಿದ ಅದು ದೇವರ ಶುಭ, ದೇವರ ಕೃಪೆ. ಹಾಗಾಗಿ ಅವನ ಬೆಳವಣಿಗೆನ ಯಾರು ತಡೆದು ನಿಲ್ಸೋದಕ್ಕಾಗಲಿಲ್ಲ. ಚಿಕ್ಕ ವಯಸ್ಸಿನಿಂದನೇ ಅವನನ್ನ ಲೀಸ್ಟ್ ಅಂದರೆ ನೋಡುವಾಗ ಕೀಳು, ಕೊನೆ ಲಿಸ್ಟಲ್ಲಿ ಅವನ ಹೆಸರು. ಆ ರೀತಿಯಾಗಿ ಮನೆಗೆ ಒಂದು ವಿಷಯದಲ್ಲಿ ನೋಡ್ರಿ, ಅಣ್ಣ ತಮ್ಮದ್ರಲ್ಲಿ ಅವನೇ ಲಾಸ್ಟು, ಅಂತಸ್ತುಗಳು ನೋಡ್ರಿ ಅವನೇ ಲಾಸ್ಟು, ಅವಕಾಶಗಳು ನೋಡ್ರಿ ಅವನೇ ಲಾಸ್ಟ್, ಎಲ್ಲದರಲ್ಲೂ ಲಾಸ್ಟ್ ಅಂದ್ಕೊಂಡು ಅವನನ್ನ ಮೂಲೆಗೆ ಹಾಕ್ಬಿಟ್ಟು ಅವನನ್ನ ಇನ್ಯಾವುದಕ್ಕೂ ಲಾಯಕ್ಕಿಲ್ದವನ ರೀತಿಯಲ್ಲಿ ನಡ್ಸ್ಕೊಳ್ತಿದ್ರು. ಆದರೂ ಅವನನ್ನು ಹುಡುಕೊಂಡು ಬಂತು, ಅದು ಅಪ್ಪ ಯೇಸುವಿನ ಶುಭ, ಅಪ್ಪ ಯೇಸುವಿನ ಕೃಪೆ. ಹಲ್ಲೆಲೂಯ. ಆತನೇ ಬರೆದಿದ್ದು. ಈ ಕೀರ್ತನೆ ಮೇಲ್ಭಾಗದ ಹೆಡ್ಡಿಂಗ್ ಹೇಳ್ತದೆ ದಾವೀದನ ಕೀರ್ತನೆ ಅಂತ. ಯಾಕೆಂದ್ರೆ ಆತನ ಬರೆಯುವಾಗ ಹೇಳ್ತಾ ಇದ್ದಾನೆ, ಮೊದಲನೇ ವಚನದಿಂದಲೂ ಒಂದೊಂದು ಆಶೀರ್ವಾದಗಳು, ಒಂದೊಂದು ಸಾಲ್ಗಳಲ್ಲೂ ಒಂದೊಂದು ಪ್ರಕಟಣೆಗಳನ್ನು ದಾವೀದನ್ ಬರೆದ. ಇದೆಲ್ಲವನ್ನ ಬರೆದೆ. 5ನೇ ವಚನ ಇನ್ನ ಬಹಳ ಚಂದಾಗಿ ಬರೆದಿದ್ದಾನೆ. 5ನೇ ವಚನವನ್ನು ಒಂದು ಬಾರಿ ಓದೋಣ. 23:5 Psalms 23:5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸುತ್ತದೆ. ಇಷ್ಟೆಲ್ಲ ಬರೆದ ನಂತರ 6ನೇ ವಚನ ಅವನು ಈ ಅಧ್ಯಾಯವನ್ನ ಈ ರೀತಿಯಾಗಿ ಮುಗಿಸ್ತಾ ಇದ್ದಾನೆ. ಯಾವುದಂದ್ರೆ, ಅವನ ಸ್ಥಿತಿ ಬಂದ್ಬಿಟ್ಟು ಅವನು ಊರಿಂದ ಊರಿಗೆ ಇವಾಗ ಅಲಿತಾ ಇದ್ದಾನೆ. ಅವನ ಸ್ಥಿತಿ ರಾಜ್ಯದಿಂದ ರಾಜ್ಯಕ್ಕೆ ಭಯದಲ್ಲಿಯೂ ಒತ್ತಡದಲ್ಲಿ ಓಡ್ತಾ ಇದ್ದಾನೆ. ಯಾಕಂದ್ರೆ ಸೌಲನವನನ್ನು ಹಿಂಬಾಲಿಸ್ತಾ ಇದ್ದಾನೆ. ತನ್ನ ಸ್ವಂತ ಮಗನ ಈ ಎರಡನೇ ಸಮುವೇಲ 15ನೇ ಅಧ್ಯಾಯದ 14ನೇ ವಚನದಲ್ಲಿ ಗಮನಿಸುವಾಗ, ಆ 15ನೇ ಅಧ್ಯಾಯ ಪೂರ್ತಿಯಲ್ಲಿಯೂ ಸ್ವಂತ ಮಗನಾದ ಅಬ್ಷಾಲೋಮನು ಕೂಡ ದಾವೀದನನ್ನು ಇವತ್ತು ಹಿಂಬಾಲಿಸ್ತಾ ಇದ್ದಾನೆ. ನೋಡ್ರಿ ಎಂತ ಕಾಲ. ಹಲ್ಲೆಲೂಯ. ಸ್ವಂತ ಮಗನ ದಾವೀದನ ಸ್ವಂತ ಮಗನು ಕೂಡ ದಾವೀದನನ್ನು ಏನ್ ಮಾಡ್ತಾ ಇದ್ದಾನೆ? ಅಟ್ಯಾಕ್ ಮಾಡ್ತಾ ಇದ್ದಾನೆ, ಹಿಂಬಾಲಿಸ್ತಾ ಇದ್ದಾನೆ. ಅನೇಕ ಅಸೂಯೆಯಿಂದ ನಮ್ಮಪ್ಪ ದಾವೀದನನ್ನು ಹೇಗಾದ್ರೂ ಮಾಡಿ ನಾನು ಏನ್ ಮಾಡಬೇಕು? ಕೊಲ್ಲಬೇಕು, ಅವನ ಅರಸುತನವನ್ನು ನಾನು ಕದ್ದುಕೊಳ್ಬೇಕು, ಕಿತ್ತುಕೊಳ್ಬೇಕು ಅನ್ನುವ ಒಂದು ನೋಡುವಾಗ ಗ್ರೀಡಿ ಅಂದ್ರೆ ಏನ್ ಹೇಳ್ತಾರೆ, ಒಂದು ಕೆಟ್ಟ ಆಸೆಯಿಂದ, ಕೆಟ್ಟ ಆಲೋಚನೆಯಿಂದ ಸ್ವಂತ ತಂದೆಯನ್ನೇ ಏನ್ ಮಾಡ್ತಿದ್ದಾನೆ? ಅಬ್ಷಾಲೋಮ ಫಾಲೋ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ತಂದೆ ಮನೆಯಿಂದಲೂ ದಾವೀದನನ್ನ ಅಟ್ಟಾಡಿಸ್ಕೊಂಡು ಓಡಿರೋರೇ ಜಾಸ್ತಿ. ಹಲ್ಲೆಲೂಯ. ನಿಮ್ಮ ಜೀವಿತ ಯಾವತ್ತಾದ್ರೂ ಆ ಥರ ಇದೆಯಾ? ಹೌದು ಬ್ರದರ್, ನನಗೂ ನನ್ನ ಲೈಫಲ್ಲಿ ಬರೀ ಅದು ಇದು ಅಟ್ಟಾಡಿಸ್ಕೊಂಡು ಬಂದ್ಬಿಟ್ಟಿದೆ ಇವತ್ತಿನವರೆಗೂ ಅಂತ. ಹಲ್ಲೆಲೂಯ. ಹಾಗಿದ್ರೆ ಹೇಳ್ರಿ, ಆ ಅಟ್ಟಾಡಿಸಿ ಓಡಿಸಿ ನಮ್ಮನ್ನ ಬರೀ ಹಿಂಬಾಲಿಸಿ ಒತ್ತಡ ಮಾಡಿರುವ ಎಲ್ಲ ಕಾರ್ಯಗಳನ್ನು ಇವತ್ತು ನಾವು ಮುರಿತೇವೆ ಅಂತ. ಹಲ್ಲೆಲೂಯ. ಈ ಸಾಧಾರಣವಾಗಿ ಇರಬಾರ್ದು. ಅದು ಸಾಧಾರಣವಾಗಿ ಇರಬಾರ್ದು ಅಂದರೆ ನಿಮ್ಮನ್ನು ನೀವೇ ನೋಡಿ ಹೇಳಬೇಕು, ನನ್ನನ್ನು ಇನ್ನು ಮುಂದೆ ಈ ರೋಗ ಹಿಂಬಾಲಿಸುವುದಿಲ್ಲ, ಈ ಹೊಟ್ಟೆ ಕಿಚ್ಚು ಹಿಂಬಾಲಿಸುವುದಿಲ್ಲ, ಈ ವೈರತ್ವ ಹಿಂಬಾಲಿಸುವುದಿಲ್ಲ, ಈ ಯಾವ ಶಾಪಗಳು ಹಿಂಬಾಲಿಸುವುದಿಲ್ಲ. ಏನೇ ಕಾರ್ಯಗಳು ವೈರಿ ನನ್ನನ್ನು ಫಾಲೋ ಮಾಡಿದ್ರು ನನ್ನ ಎಲ್ಲೆ, ನನ್ನ ಬೌಂಡ್ರಿ ಒಳಗೂ ಅವನು ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ. ಯಾಕೆಂದರೆ ದಾವೀದನಿಗೆ ಒಂದು ಗೊತ್ತಿತ್ತು, ನಾನು ಎಲ್ಲೇ ಹೋದ್ರು
ಕೃಪೆ ನನ್ನನ್ನು ಹಿಂಬಾಲಿಸುತ್ತೆ, ಶುಭ ನನ್ನನ್ನು ಹಿಂಬಾಲಿಸುತ್ತೆ. ಯಾಕಂದರೆ ಸೌಲನ ಮುಂದೆ ಅವನು ಅಭಿಷೇಕಿಸಲ್ಪಟ್ಟಾಗಲೂ ಸೌಲನು ಅವನನ್ನು ಅಟ್ಟಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿಂದನೇ ಅವನು ಓಡ್ದ, ಊರಿಂದ ಊರು, ಹಳ್ಳಿಯಿಂದ ಹಳ್ಳಿ, ಅರಸರಿಂದ ಅರಸರು, ಪಟ್ಟಣದಿಂದ ಪಟ್ಟಣ. ಅವನು ಹೋಗುವಾಗಲೆಲ್ಲ ಏನು ಒಂದೇ ಒತ್ತಡ ಅಂತಂದರೆ, ಅವನಿಲ್ಲಿದ್ದಾನೆ ಅಂತ ರಾತ್ರಿ ಗೊತ್ತಾದರೆ ಸೌಲ ನಾಳೆ ಅಲ್ಲಿ ಬರ್ತಿದ್ದ. ಹಲ್ಲೆಲೂಯಾ. ಇವನಿಲ್ಲ ಹೊತ್ಕೊಂಡಿದ್ದಾನೆ, ಈ ಜನಾಂಗದಲ್ಲಿ ಇದ್ದಾನೆ ಅಂತ ಗೊತ್ತಾದರೆ ಸೌಲ ಓಡಿ ಬರ್ತಿದ್ದ. ಆ ಪ್ರಕಾರ ನಿಮ್ಮ ಜೀವಿತದಲ್ಲಿ ಏನಾದರೂ ಏನೋ ಇವತ್ತು ಸರಿ ಹೋಗುತ್ತೆ ಬ್ರದರ್ ಅಂದ ತಕ್ಷಣ ಒಂದು ಕಾರ್ಯ ಬರುತ್ತೆ, ಇವತ್ತು ಬದಲಾಗುತ್ತೆ ಅಂದ ತಕ್ಷಣ ಇನ್ನೊಂದು ಹೊಸ ಕಾರ್ಯ ಓಪನ್ ಆಗುತ್ತೆ, ಹೊಸ ತಲೆನೋವು ಬರುತ್ತೆ, ಇನ್ನೊಂದು ಹೊಸ ಒತ್ತಡ ಬರುತ್ತೆ. ಹೆಂಗಾದರೂ ಸರಿ ಹೋಗುತ್ತೆ ಜೀವನ ಅನ್ನುವಾಗ ಮತ್ತೆ ಒಂದು ತೊಂದರೆ ಸ್ಟಾರ್ಟ್ ಆಗುತ್ತೆ ಅನ್ನುವ ಜೀವಿತ ನಿಮ್ದಾಗಿದ್ರೆ ಹೇಳ್ರಿ, ಆ ಪ್ರಕಾರ ನನ್ನ ಹಿಂದಟ್ಟಿ ಹಿಂಬಾಲಿಸಿ ಪೀಡಿಸಿರುವ ಪ್ರತಿ ಕಾರ್ಯಗಳು ಈ ಮೇ ತಿಂಗಳಲ್ಲಿ ನಾನು ಅದಕ್ಕೊಂದು ಫುಲ್ ಸ್ಟಾಪನ್ನು ಇಡೋದಕ್ಕೆ ಹೋಗ್ತೀನಿ ಅಂತ. ಹಲ್ಲೆಲೂಯಾ. ಯಾಕಂದರೆ ದಾವೀದ ಎಲ್ಲಿ ಹೋದ್ರೂ ಸೌಲ ಹಿಂದೆ, ಅವನು ಅದೇ ಊರಲ್ಲಿ ಇರ್ತಿದ್ದ. ರಾತ್ರಿ ಊಟ ಹಾಕಿ ಕೊಡ್ತಿದ್ರು, ಬೆಳಿಗ್ಗೆ ಅದೇ ಊರವ್ರು ಹಿಡ್ಕೊಡ್ತಿದ್ರು. ಹಲ್ಲೆಲೂಯಾ. ಆ ಪ್ರಕಾರ ಸ್ವಂತದವರೇ ನಿಮ್ಮನ್ನು ಒಂದು ಬಾರಿ ಏನಾದರೂ ಹೊಟ್ಟೆ ಕಿಚ್ಚಿನಿಂದ ಹಿಂಬಾಲಿಸಿ ಎಲ್ಲಿ ಹೋದ್ರೂ ಇವನನ್ನು ಬಿಡಬಾರ್ದು ಅನ್ನುವ ಒಂದು ಕಾರ್ಯ ಮನಸ್ಥಿತಿ ಅವರಲ್ಲಿ ಇತ್ತು ಅಂದರೆ ಹೇಳ್ರಿ, ಇನ್ನು ಮುಂದೆ ಆ ಯಾವ ಕುತಂತ್ರಗಳು ನನ್ನ ಮೇಲೆ ಫಲಿಸೋದಿಲ್ಲ ಅಂತ. ಹಲ್ಲೆಲೂಯಾ. ಫಲಿಸೋದಿಲ್ಲ ಅಂತ. ಯಾಕೆ ಫಲಿಸೋದಿಲ್ಲ ಅಂದರೆ ಯೇಸು ಸ್ವಾಮಿಯ ಶುಭ ಕೃಪೆ ಅಷ್ಟೇ ನಮ್ಮನ್ನು ಹಿಂಬಾಲಿಸಬೇಕು ಹೊರತು ಯಾವ ಶಾಪಗಳಲ್ಲ, ಯಾವ ಹೊಟ್ಟೆ ಕಿಚ್ಚಿನ ಕಣ್ಣುಗಳಲ್ಲ. ಹಲ್ಲೆಲೂಯಾ. ಮನುಷ್ಯನನ್ನು ನೋಡ್ರಿ, ಎಷ್ಟೇ ಚೆನ್ನಾಗಿ ಆಶೀರ್ವಾದವಾಗಿ ಬೆಳೆಯೋನಿಗೆ ಹಿಂದೆ ಒಂದು ಗುಂಪು ಇದ್ದೇ ಇರುತ್ತೆ. ಹಲ್ಲೆಲೂಯಾ. ಸ್ವತಃ ಯೇಸು ಸ್ವಾಮಿಯ ಸೇವೆಯಲ್ಲಿಯೂ ಕೂಡ ಶಾಸ್ತ್ರಿಗಳು, ಫರಿಸಾಯರು ಹಿಂದೆ ಇದ್ದೇ ಇದ್ರು. ಎಲ್ಲಿ ಹೋದ್ರೂ ಫಾಲೋ ಮಾಡ್ತಿದ್ರು. ಹಲ್ಲೆಲೂಯಾ. ಎಲ್ಲಿ ಹೋದ್ರೂ ಫಾಲೋ ಮಾಡ್ತಿದ್ರು. ಏನು ಮಾಡಿದ್ರು, ಏನು ಮಾಡ್ತಾವ ನೀನು ನೋಡೋಣ, ಏನು ಮಾತಾಡ್ತಾವ ನೀನು ನೋಡೋಣ, ಯಾರ ಜೊತೆ ಇದ್ದಾರೆ. ಎಲ್ಲಿ ಹೋದ್ರೂ ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಯೇಸು ಸ್ವಾಮಿನ ಹಿಂಬಾಲಿಸ್ತಾನೆ ಇದ್ರು. ಆದರೂ ಯೇಸು ಸ್ವಾಮಿಯ ಕಾರ್ಯಗಳನ್ನು ಯಾರು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನಿಮ್ಮ ಫೋಕಸ್ ಇನ್ನು ಮುಂದೆ ಆ ಶುಭ ಕೃಪೆ ಹಿಂದೆ ಬರ್ತಿದ್ಯಾ, ಸಾಕು, ನೀವು ಧೈರ್ಯವಾಗಿ ಮುಂದೆ ಹೋಗ್ರಿ. ಹಲ್ಲೆಲೂಯಾ. ಅಯ್ಯೋ ಮತ್ತೆ ಅವರೇನಾ, ಅಯ್ಯೋ ಮತ್ತೆ ಅದೇ ತಲೆನೋವ, ಮತ್ತೆ ಅದೇ ಹೊಟ್ಟೆ ಕಿಚಿನ ಜನನ, ಮತ್ತೆ ಅದೇ ವ್ಯಾಜ್ಯವಾಡೋರು ಅಂತ ಅಂದ್ಕೊಂಡು ಕೂತ್ಕೊಳ್ರೆ ನಿಮ್ಮ ಯಾತ್ರೆನ ನೀವೇ ಸ್ಲೋ ಡೌನ್ ಮಾಡ್ತೀರಾ. ಆದರೆ ಇನ್ನು ಮುಂದೆ ನಿಮ್ಮ ಅಟೆನ್ಷನ್, ನಿಮ್ಮ ದೃಷ್ಟಿ, ನಿಮ್ಮ ಕಣ್ಣು ಬರೀ ನನ್ನ ಹಿಂದೆ ಏನು ಬರಬೇಕು, ದೇವರ ಶುಭ, ದೇವರ ಕೃಪೆ, ದ ಗುಡ್ನೆಸ್ ಆ್ಯಂಡ್ ಲವ್, ದ ಗುಡ್ನೆಸ್ ಆ್ಯಂಡ್ ಮರ್ಸಿ, ಇಷ್ಟು ಬಂದರೆ ಸಾಕು ಅಂದರೆ ನಿಮ್ಮ ಜೀವಿತ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯಾ. ಹೋದ್ರಿ 1 ಯೋಹಾನ 1ನೇ ಅಧ್ಯಾಯದ 6ನೇ ವಚನವನ್ನು, 2 ಯೋಹಾನ 1:3. 2 ಯೋಹಾನ 1:3. ತಂದೆಯಾದ ದೇವರಿಂದಲೂ ಆ ತಂದೆಯ ಮಗನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು, ಕರುಣೆಯು, ಶಾಂತಿಯು ಸತ್ಯಪೂರ್ವಕವಾಗಿಯೂ ಪ್ರೀತಿಪೂರ್ವಕವಾಗಿಯೂ ನಮ್ಮೊಂದಿಗೆ ಇರುವವು. ಹಲ್ಲೆಲೂಯಾ. ನಾನು ಈ ವಾಕ್ಯ ದೇವರು ಕೊಟ್ಟ ತಕ್ಷಣ ಆಲೋಚನೆ ಮಾಡಿದೆ, ದೇವ್ರೆ ಇದರ ಒಳ ಅರ್ಥ ಏನು ಅಂತ. ಹಲ್ಲೆಲೂಯಾ. ನಿಶ್ಚಯವಾಗಿ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು ಅನ್ನುವ ವಾಕ್ಯದ ಒಳ ಅರ್ಥ ಏನು ದೇವ್ರೆ ಅಂತ ಕೇಳುವಾಗ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತದೆ, ನಮಗೆ ಕೃಪೆಯು, ಪ್ರೀತಿಯು, ಕರುಣೆಯು ಎಲ್ಲವೂ ಯಾರಲ್ಲಿದೆ ಇವತ್ತು ಹೇಳ್ರಿ, ಯೇಸುವಿನಲ್ಲಿ ಇದೆ. ಹಲ್ಲೆಲೂಯಾ. ಪರಲೋಕದಲ್ಲಿರುವ ತಂದೆ ಏನು ಮಾಡಿದ್ರು, ಅಪ್ಪ ಯೇಸುವಿನ ಒಳಗಡೆ ಎಲ್ಲ ಆಶೀರ್ವಾದವನ್ನು ಹಾಕಿ ಕಳಿಸಿದ್ರು. ಹೆಂಗೆ ಅಂದರೆ, ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ನೋಡ್ರಿ, ಅವ್ರ ಲಂಚ್ ಬ್ಯಾಗ್ ಚೆಕ್ ಮಾಡಿರಿ, ಏನಾದರೂ ಒಂದು ಸ್ಪೆಷಲ್ ತಿಂಡಿ ಅದರಲ್ಲಿ ಇರುತ್ತೆ. ಹಲ್ಲೆಲೂಯಾ. ಒಂದು ಹಣ್ಣಿರುತ್ತೆ, ಒಂದು ಚಾಕ್ಲೇಟ್ ಇರುತ್ತೆ, ಒಂದು ಬಿಸ್ಕೆಟ್ ಇರುತ್ತೆ. ಹಲ್ಲೆಲೂಯಾ. ಯಾಕಂದರೆ ಅವ್ರ ಡಬ್ಬಿಲಿ ಅಷ್ಟು ಹಾಕಿ ಕಳಿಸಿರ್ತಾರೆ ಅವ್ರ ಅಪ್ಪ ಅಮ್ಮ. ಏನಂದರೆ ಅವ್ರಿಗವ್ರಿಗೂ ತಿನ್ನುವಂತೆ. ಹಲ್ಲೆಲೂಯಾ. ವ್ಯಾನ್ ಹತ್ತುತ್ತಿಯಲ್ಲ, ಅಲ್ಲೊಂದ್ಸತಿ ತಿನ್ನು, ಟ್ಯೂಷನ್ ಮಾಡ್ತಿರ್ತಾರಲ್ಲ ಅವಾಗೊಂದ್ಸತಿ. ಯಾಕಂದರೆ ಆ ತಂದೆ ಆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇಟ್ಟು ತುಂಬ ಕಳಿಸಿರ್ತಾರೆ. ಅದೇ ಪ್ರಕಾರ ಅಪ್ಪ ಯೇಸುವಿನ ಬಗ್ಗೆ ತಂದೆ ದೇವರೇನು ಮಾಡಿದ್ರು, ಎಲ್ಲ ಆಶೀರ್ವಾದಗಳು ಏನೇ ನಿನ್ನ ಡಬ್ಬಿಲಿ ಹುಡುಕಿದ್ರು ಎಲ್ಲ ಸಿಗಬೇಕು. ಆ ಪ್ರಕಾರ ಪ್ರೀತಿ, ಕರುಣೆ, ದೀರ್ಘಶಾಂತಿ, ಕೃಪೆ, ಕರುಣೆ, ಆಶೀರ್ವಾದ ಎಲ್ಲವನ್ನು ಕೂಡ ಯೇಸುವಿನ ಒಳಗಡೆ ಹಾಕಿ ಭೂಲೋಕಕ್ಕೆ ದೇವರು ಕಳಿಸ್ಕೊಟ್ರು. ಹಲ್ಲೆಲೂಯಾ. ಇವತ್ತು ನಮ್ಮ ಮಂದೆಯ ಕುರುಬನ ಯಾರು? ಯೇಸು ಒಳ್ಳೆ ಕುರುಬನು. ಆ ಕುರುಬನ ಒಂದು ಮಂದೆಯಲ್ಲಿ ನಾವಿದ್ದೀವಿ ಅಂದರೆ ಆ ಮಂದೆಯಲ್ಲಿರುವ ಎಲ್ಲ ಕುರಿಗಳಿಗೂ ಫಾಲೋ ಮಾಡೋದು ಒಂದೇ, ಆತನ ಶುಭ, ಆತನ ಕೃಪೆ.
ಈ ಕೀರ್ತನೆ 23ನೇ ಕೀರ್ತನೆ ಬರೆದಿರುವುದೇ ಅದು ಒಳ್ಳೆ ಕುರುಬನ ಒಂದು ಕೀರ್ತನೆ ಅದಾಗಿದೆ. ಏನಂದ್ರೆ, ಯೆಹೋವನು ನನಗೆ ಕುರುಬನು, ಹಸಿರುಳ್ಳು ಗಾವಲುಗಳನ್ನು ನಡೆಸ್ತಾನೆ, ಆತನು ನೀರಿನ ವಿಶ್ರಾಂತಿಕರವಾದ ಒಂದು ಕಾಲುವೆಗಳ ಬಳಿಯಲ್ಲಿ ನನ್ನನ್ನು ತಂಗಿಸ್, ಈ ತರ ಎಲ್ಲ ಆತನು ಬರೆದ. ಯಾಕಂದ್ರೆ ಕುರುಬನನ್ನ ನೋಡಿ. ಹಲ್ಲೆಲೂಯ. ನಿಮ್ಮ ಆಶೀರ್ವಾದ ಯಾವಾಗ ಬರ್ತದಂದ್ರೆ ನನ್ನ ಕುರುಬ ಯಾರು ಅಂತ ನೀವು ಅರ್ಥಕೊಳ್ಬೇಕಾ. ಹಲ್ಲೆಲೂಯ. ಅವಾಗ ಯಾವತ್ತು ನಿಮ್ಮ ಬಾಯಲ್ಲಿ ಪದ ಬರೋದಿಲ್ಲ, ಅಯ್ಯೋ ನನ್ನ ದೇವ್ರು ಏನು ಮಾಡ್ತಿದ್ದಾರೋ ನನ್ನ ಲೈಫಲ್ಲಿ. ಈ ಥರ ಹೇಳ್ತೀವಲ್ಲ ನಾವು, ನನ್ನ ದೇವ್ರು ನನ್ನ ಲೈಫ್ ಬಗ್ಗೆ ಏನು ಮಾಡ್ತಿದ್ದಾರೋ. ಯಾರ್ಯಾರೋ ಆಶೀರ್ವಾದ ಅನ್ಕೋತಾ ಇದ್ರೆ, ನಾನು ಹೇಳ್ತೀನಿ ಕೇಳ್ರಿ, ನಿನ್ನ ದೇವರನ್ನು ನೀನು ಒಳ್ಳೆ ಕುರುಬನಾಗಿ ನೋಡು. ಆ ಕುರುಬನ ಮಂದೆಯಲ್ಲಿ ನೀನಿರುವಾಗ ಅವ್ರು ನಿನಗೆ ಬೇಕಾದದ್ದು ಎಲ್ಲವನ್ನ ಸಮಯಕ್ಕೆ ತಕ್ಕ ಹಾಗೆ ಪೋಷಿಸಿ ಕೊಟ್ಟು ನಡೆಸ್ತಾರೆ. ಅದೇ ಕುರುಬನ ಮಂದೆಯಲ್ಲಿ ನೀನು ಹೋಗುವಾಗ ನಿನ್ನ ಹಿಂಬಾಲಿಸುವಂಥ 2 ಕಾರ್ಯ, ಮೊದಲನೇದು ಶುಭ, ಎರಡನೇದು ಕೃಪೆ. ಇವತ್ತದು ಎರಡೂ ಕೂಡ ನಮಗೆ ಯೇಸುವಿನಲ್ಲಿ ದೊರಕುತ್ತೆ. ಹಲ್ಲೆಲೂಯ. ವಚನ ಹೇಳ್ತಿದೆ, ತಂದೆಯಾದ ದೇವರಿಂದಲೂ ಆ ತಂದೆಯ ಮಗನಾದ ಯೇಸು ಕ್ರಿಸ್ತನಿಂದಲೂ ಕೃಪೆ, ಕರುಣೆ, ಶಾಂತಿ, ಸತ್ಯಪೂರ್ವಕ ಅಂದ್ರೆ ಏನು ಗೊತ್ತಾ, ಟ್ರಸ್ಟ್ ವರ್ತಿಯಾಗಿ. ಹಲ್ಲೆಲೂಯ. ನಾನು ನಿನ್ಗೆ ಒಳ್ಳೇದು ಮಾಡ್ತೀನಿ, ನಾನು ನಿನ್ಗೆ ಇದನ್ನು ಕೊಡ್ತೀನಿ, ನಾನು ನಿನ್ಗೆ ಅದನ್ನು ಕೊಡ್ತೀನಿ, ಇವೆಲ್ಲ ಹೇಳ್ತಾರೆ ನೋಡ್ರಿ, ಅದೆಲ್ಲ ಬರೀ ಮಾತಷ್ಟೇ. ಹಲ್ಲೆಲೂಯ. ಅದಕ್ಕೆ ಯಾವ ಗ್ಯಾರಂಟಿ ಇರಲ್ಲ. ಯಾರ ಹತ್ರ ಹಿಂಗೆ ಹೇಳ್ರಿ, ನನಗೆ ಸಹಾಯ ಮಾಡ್ತೀನಿ ಅಂದವ್ರ ಹತ್ರ ಹೋಗ್ಬಿಟ್ಟು ನನಗೆ ಇದಕ್ಕೇನ ಗ್ಯಾರಂಟಿಗೆ ಬರ್ಕೊಡು ಅಂತ ಹೇಳ್ರಿ, ಏನು ಚೆನ್ನಾಗಿ ಹೇಳ್ಬಿಟ್ಟೆ ನೋಡು, ಏನೋ ಕೊಡ್ತೀನಿ ಅನ್ನಪ್ಪ. ಹಲ್ಲೆಲೂಯ. ಯಾವ ವ್ಯಕ್ತಿ, ಯಾವ ಮನುಷ್ಯನು ಕೂಡ ನಾನು ನಿನಗೆಲ್ಲ ಸಹಾಯ ಮಾಡ್ತೀನಿ ಅನ್ನೋರು ಕೂಡ ಗ್ಯಾರಂಟಿ ಕೊಡೋದಿಲ್ಲ. ಹಲ್ಲೆಲೂಯ. ಯಾಕೆ ಗ್ಯಾರಂಟಿ ಕೊಡೋದಿಲ್ಲ ಅಂದರೆ, ಯಾರು ಟ್ರಸ್ಟ್ ವರ್ತಿ, ಯಾರು ನಂಬಿಗಸ್ತರಲ್ಲ. ಹಲ್ಲೆಲೂಯ. ಆದರೆ ವಚನ ಹೇಳ್ತಿದೆ, ಈ ಕೃಪೆ, ಶಾಂತಿ, ಕರುಣೆ, ಪ್ರೀತಿ ಇದೆಲ್ಲವೂ ಕೂಡ ಸತ್ಯಪೂರ್ವಕವಾಗಿ ಪ್ರೀತಿ. ಯಾರಾದರೂ ಸಹಾಯ ನಮಗೆ ಮಾಡ್ಬೋದು. ಹಲ್ಲೆಲೂಯ. 1000 ಗಟ್ಟಲೆ ಮಾಡ್ಬೋದು. ಹಲ್ಲೆಲೂಯ. 10,000 ಗಟ್ಟಲೆ ಮಾಡ್ಬೋದು. ಮಾಡ್ತಾ ಅವ್ರಿಗೂ ಒಂದು ಸ್ವಲ್ಪ ಏನನ್ಸುತ್ತೆ ಗೊತ್ತಾ, ಮನಸ್ಸಿನಲ್ಲಿ ಕಸಿಬಿಸಿ ಸ್ಟಾರ್ಟ್ ಆಗುತ್ತೆ. ಏನು ಕಸಿಬಿಸಿ ಅಂದರೆ, ಸ್ಟಾರ್ಟಿಂಗಲ್ಲಿ ಪ್ರೀತಿಯಿಂದ ಜೋಬಿಂದ ಎತ್ಕೊಟ್ಟಂಗೆ ಹೋಗ್ತಾ ಎತ್ಕೊಡಲ್ಲ. ಮತ್ತೆ ಬಂದ ಇವನು ಅದೇ ಕೇಳ್ತಾನೆ ಅಪ್ಪ. ಹಲ್ಲೆಲೂಯ. ಫಸ್ಟ್ ಸತ್ಯಪೂರ್ವಕವಾದ ಸಹಾಯ, ಪ್ರೀತಿ, ಕರುಣೆ ಸಿಗೋದಿಲ್ಲ. ಎರಡನೇದು ಪ್ರೀತಿಪೂರ್ವಕವಾದ ಸಹಾಯ, ಪ್ರೀತಿ, ಕರುಣೆನೂ ಸಿಗೋದಿಲ್ಲ. ಹಲ್ಲೆಲೂಯ. ಎಷ್ಟಂತ ಮನುಷ್ಯ. ಅದಕ್ಕೆ ಆಟಗಾರರಿಗೆ ಬರೆದ್ರು ಏನಂದರೆ, ನನ್ನಿಂದ ಏನನ್ನು ಬಯಸದಷ್ಟು ಲೋಕವು, ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ, ಈ ಲೋಕವ ನಂಬದೆ ನಿನ್ನನೇ. ಅವರಿದನ್ನು ಯಾಕೆ ಬರೆದ್ರು ಅಂದರೆ, ಯಾವ ಮನುಷ್ಯನು ಕೂಡ ಸತ್ಯವಾಗಿ ನಮ್ಮನ್ನು ಪ್ರೀತಿಸೋದಕ್ಕೆ ಸಾಧ್ಯವಿಲ್ಲ. ಸತ್ಯವಾಗಿ ನಾನು ನಿನ್ನ ಜೊತೆಲೇ ಇರ್ತೀನಿ, ನೀನು ಎಲ್ಲಿ ಹೋದ್ರೂ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳೋರು ಸಾಧ್ಯ ಇಲ್ಲ. ಹಲ್ಲೆಲೂಯ. ಯಾಕಂದರೆ ಅಬ್ಷಾಲೋಮನು ಸ್ವಂತ ಮಗ ದಾವೀದನಿಗೆ, ಸ್ವಂತ ಮಗ. ಇವತ್ತು ಅವನೇ ಗುಂಪು ಕಟ್ಕೊಂಡು ಅಪ್ಪನನ್ನು ಹಿಂದಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯ. ಅಬ್ಷಾಲೋಮನು ಸ್ವಂತ ಮಗ ಆಗಿದ್ರು, ದಾವೀದನು ತಂದೆ ಮಗನಿಗೆ ಭಯಪಟ್ಟು ಕಳವಳಪಟ್ಟು ಔಚ್ಕೊಂಡು ಓಡಾಡುವ ಸ್ಥಿತಿ ದಾವೀದನಿಗೆ ಬಂತು. ಅಂಥ ಸ್ಥಿತಿಯಲ್ಲೂ ಅವನು 23:6ನೇ ವಚನ ಬರೆದ, 23:5ನೇ ವಚನ ಬರೆದ, ವೈರಿಗಳ ಮುಂದೆನೇನೆ ನನಗೆ ಔತಣ ದೇವರು ಸಿದ್ಧಪಡಿಸ್ತಾರೆ. ನಿಶ್ಚಯವಾಗಿ ನಾನು ಹೇಳ್ತೀನಿ, ನಾನು ಎಲ್ಲೇ ಹೋದ್ರು ಜೀವ ಮಾನದಲ್ಲಿ ಎಲ್ಲ ಅಂದರೆ ಇನ್ ದ ಆಲ್ ಡೇಸ್ ಆಫ್ ಮೈ ಲೈಫ್, ಎಲ್ಲ ದಿನಗಳಲ್ಲೂ. ಅಂದರೆ ಅರ್ಥ, ಅವನ ಅಶ್ಯೂರೆನ್ಸ್, ಅವನ ಗ್ಯಾರಂಟಿ ಕೊಡ್ತಿರೋದು ಈ ದಿನದ ಪರಿಸ್ಥಿತಿಯಲ್ಲಿ ಎಲ್ಲ ದೇವರ ಒಳಿತು ನಮ್ಮ ಹಿಂಬಾಲಿಸೋದು, ಜೀವಮಾನದಲ್ಲಿ ಎಲ್ಲವೂ ಆತನ ಕೃಪೆ, ಆತನ ಪ್ರೀತಿ, ಆತನ ಉಪಕಾರಗಳು ನಮ್ಮನ್ನು ಹಿಂಬಾಲಿಸ್ತದೆ. ಹಲ್ಲೆಲೂಯ. ಅದು ಯೇಸುವಿನಿಂದ ಬರುವಾಗ ಅದು ಸತ್ಯವಾಗಿ ಇರ್ತದೆ, ಅದು ಪ್ರೀತಿಪೂರ್ವಕವಾಗಿ. ಯಾವತ್ತೂ ಕೂಡ ದೇವ್ರ ಹತ್ರ ನಾವು ಎಷ್ಟೇ ಸತಿ ಹೋಗಿ ದೇವರೇ ಇನ್ನೊಂದು ಸತಿ ಸಹಾಯ ಮಾಡಂದ್ರೆ ದೇವ್ರು ಯಾವತ್ತೂ ಹೋಗ್ಬಿಟ್ಟು ಯಾಕೆ ಬರೀ ಬಂದು ಇದನ್ನೇ ಕೇಳ್ತಿ ಅಂತ ಹೇಳಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಮನುಷ್ಯ ನೋಡ್ರಿ, ಒಂದು ಸತಿ ಸರಿ 2 ಸತಿ ಸರಿ, ಏನಪ್ಪ ನೀನು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಮನುಷ್ಯ ಹೇಳ್ತಾರೆ. ಹಲ್ಲೆಲೂಯ. ಸ್ಟಾರ್ಟಿಂಗ್ ಪ್ರೀತಿ ಇರುತ್ತೆ, ಹೋಗ್ತಾ ಸ್ವಲ್ಪ ಪ್ರೀತಿ ಅವ್ರಿಗೂ ಅಯ್ಯೋ ಅಂತ. ಆಮೇಲೆ ಅವ್ರಿಗೆ ಅನಿಸ್ಬಿಡುತ್ತೆ, ಅಯ್ಯೋ ಇವನು ಫೋನ್ ಮಾಡಿದ್ರೆ ಫೋನೇ ಎತ್ತದ್ ಬೇಡ ಬಿಡು. ಹಲ್ಲೆಲೂಯ. ಈ ಪ್ರಕಾರ ಎಲ್ಲ ಕಾರ್ಯಗಳು ಮನುಷ್ಯ, ಯಾಕಂದರೆ ಅವನು ನಮಗೆ ಸತ್ಯಪೂರ್ವಕವಾಗಿ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ರೀತಿಪೂರ್ವಕವಾಗಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಹಲ್ಲೆಲೂಯಾ. ಏನೋ ಒಂದ್ಸತಿ ನೀವು ಅವ್ರನ್ನ ಉಬ್ಬಿಸಿದ್ರಿ ಅಂತ ನಿಮಗೆ ಸಹಾಯ ಮಾಡ್ಬೋದು. ಎರಡನೇ ಸತಿ ಏನೋ ನೀವು ಅವ್ರ ಬಗ್ಗೆ ಇಬ್ಬರ ಹತ್ರ ಹೇಳಿದ್ರಿ ಅಂತ ಸಹಾಯ ಮಾಡ್ಬೋದು. ಮೂರನೇ ಸತಿ ಇದೆಯಲ್ಲ, ಯಾರೋ ಅವ್ರಿಗೆ ಹೇಳ್ತಾರೆ, ಅವ್ನು ಮಾತು ಕಟ್ಕೊಂಡು ಸುಮ್ಮನೆ ಎತ್ತಿ 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 ಸಹಾಯ ಮಾಡಬೇಡ ಅಂತ. ಅವಾಗ ಅವನು ಅಳ್ತಾನೆ, ಅಯ್ಯೋ ಹೌದು, ಅವ್ರು ಹೇಳಿದೆ ಕರೆಕ್ಟ್. ಹಲ್ಲೆಲೂಯಾ. ಆದರೆ ಯೇಸು ಇದಾರಲ್ಲ, ನೀವು ಎಷ್ಟೇ ಬಾರಿ ಹೋಗಿ ಅದೇ ಅಪ್ಪನ ಹತ್ರ ಹೇಳ್ರಿ, ದೇವರೇ ಇನ್ನೊಂದು ಸ್ವಲ್ಪ ಕಷ್ಟ ಇದೆಯಪ್ಪ, ಇನ್ನೊಂದು ಸ್ವಲ್ಪ ರೋಗ ಇದೆ, ಸಹಾಯ ಮಾಡೋರು ಹೇಳ್ತಾರೆ, ಬಾ ಮಗನೆ, ನಾನು ಇರುವುದೇ ಅದಕ್ಕಾಗಿ ಅಂತ. ಹಲ್ಲೆಲೂಯಾ. ವಚನ ಹೇಳ್ತದೆ, ಯೆಹೋವನು ನಮ್ಮನ್ನ ವಿಮೋಚಿಸುವುದಕ್ಕೋಸ್ಕರನೇ ದೇವರಾಗಿರೋದಂತೆ. ಏನಕ್ಕೆ ಅವರು ದೇವರಾಗಿದ್ದಾರೆ ಅಂದರೆ, ಇವತ್ತು ನಮಗೆ ಆರೋಗ್ಯ ಕೊಡುವುದಕ್ಕಾಗಿಯೇ, ಸೌಖ್ಯ ಮಾಡುವುದಕ್ಕಾಗಿಯೇ, ಬಿಡುಗಡೆ ಮಾಡುವುದಕ್ಕಾಗಿಯೇ, ನಮಗೆ ಪ್ರೀತಿ ಕೊಡುವುದಕ್ಕಾಗಿಯೇ ಅವರು ದೇವರಾಗಿರೋದು. ಹಲ್ಲೆಲೂಯಾ. ಸುಮ್ಮನೆ ಅವರು ದೇವರಾಗಿ ನಮ್ಮನ್ನು ಆಳುವುದಕ್ಕೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವುದಕ್ಕೆ, ನೀನು ದಿನಾಗ್ಲೂ ಬಂದು ನಂಗೆ ಭಕ್ತಿ ಕೊಡು, ಇದೆಲ್ಲಕ್ಕೆಲ್ಲ ಯೇಸು ಸ್ವಾಮಿ ದೇವರಾಗಿರೋದು. ಅವರು ದೇವರಾಗಿರೋದು ನಿಮ್ಮನ್ನು ಸದಾ ವಿಮೋಚಿಸುವುದಕ್ಕಾಗಿ, ಸದಾ ಏಕರೀತಿಯಾಗಿ ಪ್ರೀತಿಸುವುದಕ್ಕಾಗಿ. ಹಲ್ಲೆಲೂಯಾ. ದಾವಿದನು ಆ ಪ್ರಕಟಣೆ, ಡಿಕ್ಲರೇಷನ್ ಯಾಕೆ ಬರೀತಾ ಇದ್ದಾನೆ ಅಂತಂದರೆ, ಅವನಿಗೆ ಗೊತ್ತಿತ್ತು ಈ ದಿನದ ಸಂಗತಿ ಆಗಲಿ, ಮುಂದೆ ಎಂಥ ಅಟ್ಯಾಕ್ಗಳು ಬಂದ್ರೂ ನಿಶ್ಚಯವಾಗಿ ಜೀವಮಾನ ಅಂದರೆ ಒಂದು ಎಟರ್ನಿಟಿ ಬ್ಲೆಸ್ಸಿಂಗನ್ನು ಅವನು ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ಒಂದು ವಿಷಯಗಳಿಗೆ ಏನಾದರೂ ಪ್ರಾರ್ಥಿಸ್ತಾ ಇದ್ದರೆ ಹೀಗೆ ಪ್ರಾರ್ಥಿಸ್ಬೇಕು, ದೇವರೇ ಇನ್ನೆಂದೂ ಇದನ್ನು ನಾನು ತಿರುಗಿ ನೋಡಿದಾಗ ಇದನ್ನು ಬಿಡುಗಡೆ ಕೊಡು. ಹೇಗೆ ಹೇಳಬೇಕು? ದೇವರೇ ಒಂದು ಟೆಂಪ್ರವರಿ ಬ್ಲೆಸ್ಸಿಂಗ್ ಕೊಡಪ್ಪ ಅಂದರೆ ದೇವರು ಟೆಂಪ್ರವರಿನೇ ಕೊಡ್ತಾರೆ. ಹಲ್ಲೆಲೂಯಾ. ಆದರೆ ನೀವು ಹೇಳ್ಬೇಕು, ದೇವರೇ ಆಶೀರ್ವದಿಸುವುದಾದರೆ ನನ್ನನ್ನು, ನನ್ನ ಕುಟುಂಬವನ್ನು ಶಾಶ್ವತವಾಗಿ ಆಶೀರ್ವದಿಸು. ಹಲ್ಲೆಲೂಯಾ. ಅದಕ್ಕೆ ಇಸ್ರಾಯೇಲರಿಗೆ ಒಂದು ಗೀತೆಯನ್ನು ಕಲಿಸ್ಕೊಟ್ರು, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತ. ಇದನ್ನು ಹೇಳ್ಕೊಂಡೆ ಅವರು ಅರಣ್ಯವೆಲ್ಲ ದಾಟಿ ಹೋಗ್ಬಿಟ್ರು. ಓದ್ರಿ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದ, ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 7ನೇ ವಚನ. ಅವ್ರು ಇದೊಂದೇ ಹಾಡು ಆಡ್ತಿದ್ದಿದ್ದು ಯಾವಾಗಲೂ, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದಂತ. 7ನೇ ವಚನ, ನೀವು ಕೈ ಹಾಕಿದ ಹೇಳ್ರಿ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲ ಪಡಿಸಿದ್ದಾನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನಾವು ಸಂಚರಿಸುತ್ತಿರುವಾಗಲೆಲ್ಲ ಫಾಲೋ, ಹಿಂಬಾಲಿಸುವಿಕೆ ಅನ್ನುವುದ ಅರ್ಥ ಇನ್ನೊಂದೇ, ಪರಾಂಬರಿಸುವಿಕೆ. ಹಲ್ಲೆಲೂಯಾ. ಹಿಂಬಾಲಿಸೋದಂದ್ರೆ ನಾರ್ಮಲ್ ಪದ ಆಗೋಯ್ತು, ಸುಮ್ಮನೆ ಹಿಂದೆ ಬರೋದು. ಹಲ್ಲೆಲೂಯಾ. ಆದರೆ ಪರಾಂಬರಿಸೋದಿದೆಯಲ್ಲ, ಅದು ನಿಮ್ಮನ್ನ ಅಪ್ಪಿಕೊಂಡು ನಾನಿದ್ದೇನೆ ಬಾ ಅಂತ ನಡೆಸುವಂಥದ್ದು. ಹಲ್ಲೆಲೂಯಾ. ಈ ಚಿಕ್ಕ ಹುಡುಗರು ನೋಡ್ರಿ, ಇವತ್ತು ನಾವು ಮುಂಜಾನೆ ನಿತಿನ್ಗೆ ಇವತ್ತು ನೀಟ್ ಎಕ್ಸಾಮು ಪ್ರೇಯರ್ ಮಾಡುವಾಗ ಅವ್ರು ಬೆನ್ನು ತಟ್ತೀವಿ, ಆಲ್ ದ ಬೆಸ್ಟ್, ಎಂಕರೇಜ್ ಮಾಡ್ತೀವಿ, ಏನಾಗಲ್ಲ ಹೋಗ. ಹಲ್ಲೆಲೂಯಾ. ಅದು ಪರಾಂಬರಿಸುವಿಕೆ. ಅದು ಹೇಳ್ತಾರಲ್ಲ, ಹಿಂದೆ ನಿಂತು ಬೆನ್ನು ತಟ್ಟೋದು, ಅದಂತಾರೆ ಫಾಲೋ, ಅದಂತಾರೆ ಎಂಕರೇಜ್ಮೆಂಟು. ಆ ಪ್ರಕಾರ ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗಲೆಲ್ಲ ದೇವರೇನು ಮಾಡಿದ್ರು, ನಿಮ್ಮನ್ನು ಪರಾಂಬರಿಸುತ್ತಾ ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದದರಿಂದ ನಿಮಗೆ ಏನು, ಹಲ್ಲೆಲೂಯಾ, ಆತನ ಶುಭ, ಆತನ ಕೃಪೆ ನಿಮ್ಮನ್ನು ಹಿಂಬಾಲಿಸಿದ್ರೆ ಆ ಹಿಂಬಾಲಿಸುವಿಕೆ ಹೀಗಿರುತ್ತೆ, ಪೂರ್ಣವಾಗಿ ನಿಮ್ಮನ್ನು ಪರಾಂಬರಿಸಿ ಅಪ್ಪಿಕೊಂಡು ನಿಮಗೇನೂ ಕಡಿಮೆ ಆಗದೆ ನೋಡಿಕೊಳ್ಳುವುದು ಆತನ ಶುಭ, ಆತನ ಕೃಪೆಯ ಜವಾಬ್ದಾರಿ. ಹಲ್ಲೆಲೂಯಾ. ಇಸ್ ಗ್ರೇಸ್ ಆ್ಯಂಡ್ ಇಸ್ ಲವ್ ಇದೆಯಲ್ಲ, ನಾನು ಮುಂಜಾನೆ ಹೇಳ್ತಾ ಇದ್ದೇನೆಂದರೆ, ಮರ್ಸಿ ಪ್ಲಸ್ ಲವ್ ಅಂದರೆ ಕರುಣೆ ಮತ್ತು ಪ್ರೀತಿ ಅದೆರಡು ಈಕ್ವಲ್ ಮಾಡಿದ್ರೆ ನಮಗೆ ಕೃಪೆ ಸಿಗುತ್ತೆ. ಹಲ್ಲೆಲೂಯಾ. ಆ ಕೃಪೆಯ ಯುಗದಲ್ಲಿ ಇರುವವರು ನಾವು ಈ ದಿನ ಹೇಳಬೇಕು, ಇನ್ನು ಮುಂದೆ ನನ್ನನ್ನು ಯಾರಾದರೂ ಹೊಟ್ಟೆ ಕಿಚ್ಚಿಂದ ಹಿಂಬಾಲಿಸಿದ್ರೆ ದೇವರಿಗೆ ಹೇಳ್ಬೇಕು, ದೇವರೇ ಆ ವ್ಯಕ್ತಿಗಿಂತ ಸ್ಪೀಡಾಗಿ, ಅವನ ಹೊಟ್ಟೆ ಕಿಚ್ಚಿಗಿಂತ ಸ್ಪೀಡಾಗಿ ನಿನ್ನ ಕೃಪೆ ನನ್ನನ್ನು ಹಿಂಬಾಲಿಸ್ಲಪ್ಪ. ಹಲ್ಲೆಲೂಯಾ. ಅವ್ರ ಪ್ಲ್ಯಾನ್ ಇನ್ನೂ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಿನ್ನ ಕೃಪೆ ನನ್ನ ಸಾನ್ನಿಧ್ಯದಲ್ಲಿ ಬಂದು ನಿಂತ್ಕೊಂಡು ಬಿಡಲಪ್ಪ, ನಮ್ಮ ಮನೆ ಬಾಗಿಲಲ್ಲಿ ಬಂದು ನಿಂತ್ಕೊಂಡು ಬಿಡಲಿ. ಹಲ್ಲೆಲೂಯಾ. ಯಾವಾಗಲೂ ನೀವು ಹೊರಗಡೆ ಹೋಗುವಾಗ, ನಾನು ಕಳೆದ ನೈಟ್ ಪ್ರೇಯರಲ್ಲಿ ಹೇಳ್ತಾ ಇದೆ ಏನಂದರೆ, ಯೇಸು ಪ್ರಾರ್ಥಿಸಿದಾಗ ದೂತರು ಇಳಿದ್ರು, ಅವರನ್ನು ಬಲಪಡಿಸಿದ್ರಂತ. ಅದೇ ಪ್ರಕಾರ ನಿಮ್ಮ ಪ್ರಾರ್ಥನೆ ಮಾಡುವಾಗ ಗಬ್ರಿಯೇಲನು, ಮಿಕಾಯೇಲನು ದೂತ ನಿಮ್ಮ ಮುಂದೆ ಇಳಿದು ಬರಬೇಕು. ಜೊತೆಗೆ ಇನ್ನು ಮುಂದೆ ಅಡಿಷ್ನಲ್ ಪ್ರೇಯರ್ ಮಾಡಿ ಹೇಳ್ರಿ, ದೇವರೇ ಗಬ್ರಿಯೇಲ್ ಬಂದಿದ್ದಾರಾ, ದೂತನ್ ಬಂದಿದ್ದಾನಾ, ಶುಭ ಬಂದಿದೆಯಾ, ಕೃಪೆ ಬಂದಿದೆಯಾ, ನನ್ನ ಯಾತ್ರೆ ನಾನು ಆರಂಭಿಸ್ತೇನೆ ಅಂತ. ಹಲ್ಲೆಲೂಯಾ. ಆ ಪ್ರಕಾರವಾದ ಜೀವಿತ ನೀವು ನಡೆಸುವಾಗ ನಿಮಗೆ ಏನೂ ಕಡಿಮೆ ಆಗುವುದೇ ಇಲ್ಲ.
ಹಾಗನ್ಬಿಟ್ಟು ಕಷ್ಟ ಇರೋದಿಲ್ಲ ಅಂತಲ್ಲ, ಏನೇ ಕಷ್ಟ ಬಂದರೂ ಆ ಕೃಪೆ ಅದನ್ನು ಓವರ್ಟೇಕ್ ಮಾಡುವ ಬಲ ಕೊಡುತ್ತೆ, ಆ ಶುಭ ಅದನ್ನು ಓವರ್ಟೇಕ್ ಮಾಡುವ ಬಲ ಕೊಡುತ್ತೆ. ಅವಾಗ ನೀವು ಹೇಳ್ತೀರಾ, ಓ ಬಂತು ಕಷ್ಟ, ಹೌದು, ನನ್ನನ್ನು ಟಚ್ಚೇ ಮಾಡಿಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ಒಂದು ಸಿಟಿಲಿ ನಾವು ಓಡಾಡೋ ಬೆಂಗಳೂರವ್ರಿಗೆ ನಮ್ಗೆ ಭಾಳ ಪರಿಚಯ ಇರೋದು ಏನು, ಟ್ರಾಫಿಕ್. ಅಲ್ಲೆಲೂಯ. ಆದರೂ ನಾವೇನಾದರೂ ತಲುಪೋ ಜಾಗಕ್ಕೆ ತಲುಪೋದಿಲ್ವಾ? ತಲುಪ್ತೀವಿ. ಯಾಕಂದರೆ ನಾವು ಹೋಗುವಾಗ ನಮಗಾಗಿ ದಾರಿ ಸಿದ್ಧ ಆಗಿರ್ಬೇಕು. ಅದೇ ಪ್ರಕಾರ ವಿಶ್ವಾಸಿಗಳಾದ ನಮ್ಮ ಬದುಕಿನಲ್ಲಿ ನಾವು ಹೇಳಬೇಕು, ಬರುತ್ತೆ ಕಷ್ಟ. ನೀವು ಚರ್ಚ್ಗೆ ಹೋಗ್ತಿದ್ರೆ ನಿಮ್ಗೆ ಕಷ್ಟ ಬರಲ್ವಾ? ಹೇಳಬೇಕು, ಊರವ್ರಿಗೆ ಇರೋದಕ್ಕಿಂತ ಜಾಸ್ತಿ ಕಷ್ಟ ನನಗೆ ಇದೆಯಪ್ಪ ಅಂತ. ಹಲ್ಲೆಲೂಯ. ಅವ್ರು ಕೇಳ್ತಾರೆ, ಮತ್ತೆ ಚರ್ಚಿಗೆ ಹೋಗಿ ಇನ್ನೇನು ಉಪಯೋಗ ಅಂದರೆ, ಹೇಳ್ರಿ ಅವ್ರಿಗೆ, ಅಲ್ಲಿ ಹೋದಾಗಲೇ ಆ ಕಷ್ಟಗಳು ನನ್ನನ್ನು ಬಿಟ್ಟು ಹೋಗೋದ. ಹಲ್ಲೆಲೂಯ. ನನ್ನ ಲೈಫ್ ಏನು ಸಾಧಾರಣ ಅಂತ ತಿಳಿಬೇಡ ಅಂತ ಹೇಳ್ರಿ ಜನಕ್ಕೆ. ಅಲ್ಲೆಲ್ಲೂ ಅವ್ರಿಗೀಗ ಹೇಳ್ರಿ, ನನ್ನ ಲೈಫ್ ಆರ್ಡಿನರಿ ಲೈಫ್ ಅಲ್ಲ, ಎಕ್ಸ್ಟ್ರಾಡಿನರಿ. ಯಾಕೆ ಗೊತ್ತಾ? ಊರಲ್ಲಿರೋ ಎಲ್ಲ ರೋಗನೂ ನಾನು ನೋಡಿದ್ದೇನೆ, ಎಲ್ಲ ಸಾಲನೂ ನಾನು ನೋಡಿದ್ದೇನೆ, ಆದರೂ ಅದು ನನ್ನ ಇವತ್ತರೆಗೂ ಏನೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನ್ನ ಹಿಂಬಾಲಿಸುವುದು ಅಪ್ಪ ಯೇಸುವಿನ ಶುಭ ಕೃಪೆ. ಅಲ್ಲೆಲೂಯ. ಇನ್ನು ಮುಂದೆ ಏನಾದರೂ ತಪ್ಪು ಕಾರ್ಯಗಳು, ಒತ್ತಡಗಳು ಫಾಲೋ ಮಾಡ್ತಿದ್ರೆ ತಕ್ಷಣ ನಿಂತು ಪ್ರೇಯರ್ ಮಾಡಿರಿ, ಹೇಳ್ರಿ, ದೇವ್ರೆ ಆ ಶುಭ ಕಳಿಸ್ಕೊಡು, ಆ ಕೃಪೆಯನ್ನು ಕಲಿಸ್ಕೊಡು. ಲೆಟ್ ಯುವರ್ ಗುಡ್ನೆಸ್ ಆ್ಯಂಡ್ ಮರ್ಸಿ ಸ್ಟಾರ್ಟ್ ಫಾಲೋಯಿಂಗ್ ಮೀ. ಮುಂಜಾನೆಯಿಂದನೇ ಸ್ಟಾರ್ಟ್ ಆಗಿಬಿಡ್ಲಪ್ಪ ನನ್ನ ಆಶೀರ್ವಾದ. ಕೀರ್ತನೆಗಾರನಿಗೆ ಬರೀತಾನೆ ಏನಂದರೆ, ನಾನು ಪ್ರಾತಃ ಕಾಲದಲ್ಲಿಯೇ ನಿನ್ನನ್ನು ಸ್ತುತಿಸ್ತೇನೆ, ಪ್ರಾತಃ ಕಾಲದಲ್ಲಿಯೇ ನನಗೆ ಉತ್ತರ ಸಿಕ್ಬಿಡ್ಲಿ. ಹಲ್ಲೆಲೂಯ. ನಾನು ಉದಯದಲ್ಲೇ ನಿನ್ನನ್ನು ಪ್ರಾರ್ಥಿಸ್ತೇನೆ, ಉದಯದಲ್ಲಿಯೇ ನನಗೆ ಉತ್ತರ ಸಿಕ್ಬಿಡ್ಲಿ ಅಂತ. ಸೊ ನೀವು ಹೀಗೆ ಪ್ರಾರ್ಥಿಸಬೇಕು ಈ ಮೇ ತಿಂಗಳಲ್ಲಿ. ದೇವರೇ, ವೆನ್ ಐ ಆಮ್ ಸ್ಟಾರ್ಟಿಂಗ್ ಮೈ ಡೇ, ನನ್ನ ಗಡಿಯಾರ ಈ ದಿನ ಆರಂಭವಾಗುವಾಗಲೇ ನನ್ನ ಕೃಪೆ ಶುಭನೂ ನನ್ನನ್ನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲಿ. ನೀವು ಹೊರಗೆ ಹೋಗಿ ಒಳಗೆ ಬರೋವರೆಗೂ ಅದು ನಿಮ್ಮನ್ನು ಫಾಲೋ ಮಾಡಲೇಬೇಕು. ಹಲ್ಲೆಲೂಯ. ಅದು ಆಜ್ಞೆ ಮತ್ತು ಅದು ವಾಗ್ದಾನ. ಹಲ್ಲೆಲೂಯ. ನಾವೇನಂತೀವಿ, ವಾಕ್ಯ ಥರನೇ ನೋಡ್ತೀವಿ, ಬೈಬಲ್ ಥರನೇ ನೋಡ್ತೀವಿ. ಇಲ್ಲ, ಅದನ್ನು ಒಂದು ಆಯುಧ ರೀತಿಯಲ್ಲಿ ನೋಡ್ರಿ, ಅದನ್ನು ಒಂದು ಅಥಾರಿಟಿ, ಏನಂತಾರೆ, ಅಧಿಕಾರದ ಪದಗಳಾಗಿ ನೋಡ್ರಿ. ಹೇಳ್ರಿ, ದೇವರೇ ನೀನು ಹೇಳಿದೆಯಲ್ಲ ನಿನ್ನ ಶುಭ ಹಿಂಬಾಲಿಸುತ್ತೈತೆ ಅಂತ, ಈ ಸ್ಥಿತಿಯಲ್ಲಿ ಅದು ಬಂದು ಫಾಲೋ ಮಾಡಲಿ. ನೀನು ಹೇಳಿದೆಯಲ್ಲ ನಿನ್ನ ಕೃಪೆ ಹಿಂಬಾಲಿಸುತ್ತೈತೆ ಅಂತ, ಈ ಸ್ಥಿತಿಯಲ್ಲಿ ಈ ಸಮಯದಲ್ಲಿ ಅದು ಬಂದು ಕಾರ್ಯ ಮಾಡಲಿ. ಹಲ್ಲೆಲೂಯ. ಯಾಕಂದರೆ ಕೀರ್ತನೆಗಾರನ ಈ ಪದದಲ್ಲಿ ಬರುತ್ತಾನೆ ಅಂದರೆ, ಯೆಹೋವನೇ ಇದೇ ನಿನ್ನ ಸುಸಮಯ, ಈಗಲೇ ಬಂದು ಸಹಾಯ ಮಾಡು. ಅವನು ಅದನ್ನು ಯಾಕೆ ಬರೆದ ಅಂದರೆ, ಅವನಿಗೆ ಗೊತ್ತಿತ್ತು ನಾನು ಹೀಗೆ ಅಥಾರಿಟಿಯಿಂದ ಡಿಕ್ಲೇರ್ ಮಾಡಿದ್ರೆ ದೇವ್ರ ಕಾರ್ಯ ಆರಂಭ ಆಗುತ್ತೆ ಅಂತ. ಹಲ್ಲೆಲೂಯ. ಕಳೆದ ದಿನದಲ್ಲಿ ಅಂದರೆ ಸಾಧಾರಣವಾಗಿ ಸುಮ್ಮನೆ ಕ್ಯಾಶುಯಲ್ ಆಗಿ ನಾನು ಗದಗಿಗೆ ಹೋಗುವ ಆಲೋಚನೆ ಮಾಡಿದೆ. ಹೋದ ತಕ್ಷಣ ಅಲ್ಲಿ ಅರ್ಥ ಆಯಿತು, ದೇವರು ಕರ್ಕೊಂಡು ಬಂದಿದ್ದು ಒಂದು ದೊಡ್ಡ ಸೇವೆಯ ಉದ್ದೇಶದಲ್ಲಿ ಅಂತ. ಅನೇಕ ಸೇವೆ ಕಾರ್ಯಗಳಲ್ಲಿ ಉಪಯೋಗಿಸಲ್ಪಟ್ಟರು, ಅನೇಕ ಕುಟುಂಬಗಳನ್ನು ಭೇಟಿ ಮಾಡಿದೆ. ಹೋದ ಕಡೆಯೆಲ್ಲ ಪವಿತ್ರಾತ್ಮನು ಪ್ರಬೋಧನಾತ್ಮಕವಾಗಿ ನೇರವಾಗಿ ಮಾತಾಡಿದ್ರು. ಅಲ್ಲಿ ಹಿಂತಿರುಗಿ ಬರುವಾಗ ನಾನು ಹೊಸಪೇಟೆ ಬಳಿಯಲ್ಲಿದ್ದೆ. ಫೋನ್ ಮಾಡಿ ಹೇಳಿದ್ರು, ಬ್ರದರ್ ನೀವು ಬಂದಿದ್ದು ಸುಮ್ಮನೆ ಬಂದು ಹೋದ್ರೇನೋ ಅಂತ ನೀವು ಅಂದ್ಕೊಂಡೇನೋ, ಅದರಲ್ಲಿ ಅನೇಕ ಯವನಸ್ಥರುಗಳಿಗೂ ಕುಟುಂಬಗಳಿಗೂ ದೇವರ ಆಶೀರ್ವಾದ ಮಾಡಿದ್ದಾರೆ ಅಂತ. ಹಲ್ಲೆಲೂಯ. ಯಾಕಂದರೆ ಆ ಆಲೋಚನೆ ನಾನು ಮೇ 1 ಹೇಳಿದೆ ದೇವ್ರ ಹತ್ರ, ದೇವರೇ ಅದು ನನ್ನ ಮನೆ ಬಿಡೋದಕ್ಕಿಂತ ಮುಂಚೆವಾಗಲೇ ಈ ಸೇವೆ ವಿಡಿಯೋ ರೆಕಾರ್ಡ್ ಮಾಡಿದೆ. ಅವಾಗ ನಾನು ಡಿಕ್ಲೇರ್ ಮಾಡಿ ಹೇಳಿದೆ, ದೇವರೇ ನಾವು ಎಲ್ಲೇ ಹೋಗುವಾಗಲೂ ನಿನ್ನ ಶುಭ, ನಿನ್ನ ಕೃಪೆ ನಮ್ಮನ್ನು ಹಿಂಬಾಲಿಸ್ಬೇಕು. ಹಲ್ಲೆಲೂಯ. ನಾವು ಅದನ್ನು ಹೇಳ್ಕೊಂಡು ಹೋಗುವಾಗ ನೀವು ಹೋದ ಕಡೆ ಎಲ್ಲ ಒಳ್ಳೆ ಕಾರ್ಯಗಳೇ ಆಗುತ್ತೆ. ಹಲ್ಲೆಲೂಯ. ಕೆಲವೊಬ್ರು ಇಷ್ಟು ದಿವಸ ಹೇಳಿದ್ರೆ ನಾನು ನಿಮ್ಮನ್ನ ನೋಡಿ, ಅಯ್ಯೋ ಇವನ್ ಕಾಲಿಟ್ರೆ ಮುಗಿದ ಕತೆ ಅಂತ. ಅವ್ರಿಗೆ ಹೇಳ್ರಿ, ನಾನು ಕಾಲಿಟ್ರೇನೆ ನಿನ್ನ ಮನೆಗೆ ಆಶೀರ್ವಾದ ಅಂತ. ಹಲ್ಲೆಲೂಯ. ಆ ಥರ ಮಾತಾಡಿರುವಂಥವ್ರ ಬಳಿ ಹೋಗಿ ಹೇಳ್ರಿ, ಇನ್ನು ಮುಂದೆ ನಾನು ಇದ್ರೇನೆ ಅಲ್ಲಿ ಆಶೀರ್ವಾದ ಅಂತ. ಅವ್ರಿಗೊಂದು ವಾರ್ನಿಂಗ್ ಕೊಡ್ರಿ, ನನ್ನನ್ನು ಬಿಟ್ಟು ಏನನ್ನ ಮಾಡಿದೆ ಅಲ್ಲಿ ಆಶೀರ್ವಾದ ಇರಲ್ಲ ನೋಡಂತ. ಅವ್ರು ಅನ್ಕೊತಾರೆ ಇದ್ದಕ್ಕಿದ್ದಂಗೆ ಇವನ್ಗೇನಾಯ್ತಂತ. ಹೇಳ್ರಿ, ಇದು ಮೇ ತಿಂಗಳು ಕೃಪೆ ಶುಭ ಹಿಂಬಾಲಿಸುವ ತಿಂಗಳಂತ. ವಿಶೇಷವಾಗಿ ತಿಂಗಳಲ್ಲಿ ಅನೇಕರು ನಿಮ್ಮ ಬರ್ಡೇ, ವೆಡ್ಡಿಂಗ್ ಡೇ ಆಚರಿಸ್ತಾ ಇದ್ದೀರಾ. ನಿಮ್ಮ ಮೇಲಂತೂ ವಿಶೇಷವಾದ ಶುಭ ಕೃಪೆ ಹಿಂಬಾಲಿಸುತ್ತೆ. ಹಲ್ಲೆಲೂಯ. ಹೊಸ ಕಾರ್ಯಗಳಿಗೆ ನಿರೀಕ್ಷೆ ಇರೋರು ಹೇಳ್ರಿ, ದೇವರೇ ಎಂದೋ ಆರಂಭವಾಗಬೇಕಾದ ಆ ಶುಭ ಕಾರ್ಯಗಳು ಈ ತಿಂಗಳೇ ಆರಂಭವಾಗ್ಬಿಡ್ಲಪ್ಪ. ಹಲ್ಲೆಲೂಯ. ಎಂದೋ ಆರಂಭವಾಗಬೇಕಾದ ಕೆಲವು ಸಂಗತಿಗಳು ಈ ತಿಂಗಳೇ ಸ್ಟಾರ್ಟ್ ಆಗಿಬಿಡಲಿ. ಯಾಕಂದರೆ ಇವತ್ತು ಸ್ಟಾರ್ಟ್ ಆಯಿತು ಅಂದರೆ ಗ್ರೇಸ್ ಮತ್ತು ಅಂದರೆ ನೋಡುವ ಗುಡ್ನೆಸ್ ಆ್ಯಂಡ್ ಲವ್, ಕೃಪೆ ಶುಭ ಅದ್ರ ಹಿಂದೆನೇ ಅಡಿಷ್ನಲ್ ಆಗಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಲ್ಲೆಲೂಯ. ಹೆಚ್ಚಾಗಿ ಹೇಳ್ರಿ, ನಾವು ಗಾಡ್ಸ್ ಗ್ರೇಸ್ ಚರ್ಚ್ ಅವರು ನಮಗೆಲ್ಲ ಡಬಲ್ ಕೃಪೆ, ಡಬಲ್ ಆಶೀರ್ವಾದ. ಹಲ್ಲೆಲೂಯ. ಯಾಕಂದರೆ ವಚನ ನಾನು ಇದನ್ನು ಡಿಕ್ಲೇರ್ ಬರೆಯುವಾಗ ಹೀಗೆ ಬರೆದೇನೆಂದರೆ,
ಈ ಎರಡಿದೆ ನೋಡ್ರಿ, ಶುಭ ಕೃಪೆ. ಇದು ನಮ್ಮ ಟ್ರಾವೆಲ್ ಪಾರ್ಟ್ನರ್ಸ್ ಆಗ್ಬೇಕು. ಏನಾಗಬೇಕು? ನಮ್ಮ ಯಾತ್ರೆಯ ಸಂಗಾತಿಗಳು, ನಮ್ಮ ಜೊತೆಗಾರರುಗಳು ಇವ್ರು ಆಗ್ಬೇಕು. ಹಲ್ಲೆಲೂಯಾ. ಯಾರನ್ನ ಕರ್ಕೊಂಡು ಹೋಗ್ತಿರೋ ಇಲ್ವೋ ನಿಮ್ಮ ಯಾತ್ರೆಗಳಲ್ಲಿ, ಈ ಶುಭ ಕೃಪೆನ ಎಳ್ಕೊಂಡು ಹೋಗ್ರಿ. ಹಲ್ಲೆಲೂಯಾ. ಅದು ನಿಮ್ಮನ್ನು ಹಿಂಬಾಲಿಸ್ತಾ ಇರ್ಬೇಕಾ? ಹಲ್ಲೆಲೂಯಾ. ಅದರ ಅರ್ಥ ನಾವು ಯಾವಾಗಲೂ ಅಪ್ಪ ಯೇಸುವಿನ ಮಂದೆಯಲ್ಲಿ ಇರುವಾಗ, ಹಲ್ಲೆಲೂಯಾ, ಆ ಕುರುಬನ ನಡೆಸುವಿಕೆಯಲ್ಲಿ ಇರುವಾಗ, ಹಲ್ಲೆಲೂಯಾ, ನಾವು ಯಾವತ್ತಾದರೂ ಕುಗ್ಗಿ ಹೋಗ್ತಾ ಇದ್ದೀವಿ ಅನ್ನುವಾಗಲೇ ಆ ಹಿಂದೆ ಇರುವ ಶುಭ ನಮ್ಮನ್ನು ಆ ಕ್ಷಣದಲ್ಲೇ ಬಲಪಡಿಸುತ್ತೆ. ಎಲ್ಲಾದರೂ ನಾವು ಬೀಳ್ತಾ ಇದ್ದೀವಿ ಅಂದರೆ ಆ ಕೃಪೆ ನಮ್ಮನ್ನು ಆ ಕ್ಷಣದಲ್ಲೇ ಮೇಲೆತ್ತುತ್ತೆ. ಯಾಕಂದರೆ ನಾವು ಮುಂದೆ ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ಬೋದು, ಹಿಂದೆ ಅನೇಕ ಭಾರ ಒತ್ತಡಗಳ ಜೀವಿತ ನಮ್ಮದಾಗಿರುವಾಗ ಅದರ ವಿಷಯದಲ್ಲಿ ಸಹಾಯ ಮಾಡುವುದಕ್ಕೆ ಈ ಶುಭ ಕೃಪೆ ಯಾವಾಗಲೂ ಬ್ಯಾಕ್ ಸಪೋರ್ಟ್ ಆಗಿ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಬಾರ್ ನಾವು ಅದನ್ನು ಆಗಿಳಿದ್ನಲ್ಲ, ಒಂದೇನಾದರೂ ಮಕ್ಕಳಿಗೆ ಒಂದು ಒಳ್ಳೆ ಕಾರ್ಯ ಆಗುವಾಗ ಬೆನ್ನು ತಟ್ಟಿ ಕಳಿಸೋದು ಯಾಕೆ ಅಂದರೆ ಆ ಬ್ಯಾಕ್ ಸಪೋರ್ಟ್, ಆ ಟ್ಯಾಪ್ ಮಾಡಿ ಹಿಂಗೆ ಬೆನ್ನು ತಟ್ಟುವಾಗ ಅವ್ರಿಗೊಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಹಲ್ಲೆಲೂಯಾ. ಅದೇ ಪ್ರಕಾರ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಹೇಳ್ಬೇಕು, ದೇವರೇ ನಿನ್ನ ಶುಭ ಕೃಪೆ ನನ್ನ ಹಿಂದೆ ಇರುವಾಗ ಯಾವಾಗಲೂ ಎಂಕರೇಜ್ಮೆಂಟೆ. ಹಲ್ಲೆಲೂಯಾ. ನನ್ನ ಮ್ಯಾನೇಜರ್ ಬಳಿ ಹೇಳ್ತಾ ಇದ್ದೆ ಕಳೆದ ಸಂಜೆ, ಏನಂದರೆ ನನಗೆ ನಮ್ಮ ಸಂಡೇ ಆರಂಭವಾಗೋದು 7 ಗಂಟೆ, ಮುಗಿಯೋದು 10-11 ಗಂಟೆ ಅಂತ. ಯಾಕೆ ಅಷ್ಟೊಂದು ಏನು ಅಂದರು, ನಾವು ಅಷ್ಟು ಎಂಕರೇಜ್ಮೆಂಟು ಅಷ್ಟು ಎನರ್ಜಿಲಿ ಇರ್ತೀವಿ ಭಾನುವಾರ. ಹಲ್ಲೆಲೂಯಾ. ಈ ಶುಭ ಕೃಪೆ ನಿಮ್ಮನ್ನು ಹಿಂಬಾಲಿಸುವಾಗ ನೀವು ಯಾವತ್ತೂ ಸೋತವರಾಗಿ ಕಾಣಿಸೋದೇ ಇಲ್ಲ. ಹಲ್ಲೆಲೂಯಾ. ಯಾವತ್ತೂ ಸೋತವರಾಗಿ ಕಾಣಿಸೋದಿಲ್ಲ. ಯಾಕೆಂದರೆ ನೀವೆಲ್ಲೆಲ್ಲಿ ಸೋಲ್ತಾ ಇರ್ತೀರೋ ಇದು ಆ ಕ್ಷಣದಲ್ಲಿ ನಿಮ್ಮನ್ನು ಬಲಪಡಿಸ್ತಾ ಇರುತ್ತೆ. ಹಲ್ಲೆಲೂಯಾ. ಒಂದು ಕ್ಷಣವೂ ಕೂಡ ನೀವು ಕುಗ್ಗಿ ಹೋಗೋದಿಲ್ಲ. ಕಾರಣ ಏನಂದರೆ ನಿಮ್ಮ ಹಿಂದುಗಡೆ ಆತನ ಶುಭ, ಆತನ ಕೃಪೆ ಜೀವಮಾನದಲ್ಲೆಲ್ಲ ಹಿಂಬಾಲಿಸ್ತಾ ಇರುತ್ತೆ. ಹಲ್ಲೆಲೂಯಾ. ಇಷ್ಟು ದಿವಸ ಭಯ ಇತ್ತಲ್ಲ, ಯಾರು ಹಿಂಬಾಲಿಸ್ತಾ ಇದ್ದಾರೋ, ಯಾವ ಶಕ್ತಿ ಹಿಂಬಾಲಿಸ್ತಾ ಇದೆಯೋ, ಅದು ಯಾರ ಶಾಪ ಹಿಂಬಾಲಿಸ್ತಾ ಇದೆಯೋ, ಆ ಭಯ, ಆ ಡಿಸ್ಕರೇಜ್ಮೆಂಟು, ಆ ಸಂಶಯ, ಕಳವಳ ಇದೆಲ್ಲ, ಅದೆಲ್ಲದಕ್ಕೂ ಇವತ್ತೊಂದು ಫುಲ್ ಸ್ಟಾಪ್ ಹಾಕ್ಬೇಡ್ರಿ. ಹಲ್ಲೆಲೂಯಾ. ಇನ್ಮೇಲೆ ನಾನು ಎಲ್ಲೇ ಹೋದರೂ ಧೈರ್ಯವಾಗಿ, ಕರೇಜಿಯಸ್ ಆಗಿ, ನಿರ್ಭಯವಾಗಿ ಹೋಗ್ತೀನಿ. ಯಾಕಂದರೆ ಶುಭವು, ಕೃಪೆಯು ನನ್ನನ್ನು, ನನ್ನ ಕುಟುಂಬವನ್ನು ಹಿಂಬಾಲಿಸುತ್ತೆ ಅಂತ. ನಾನು ಕಳೆದ ದಿನದಲ್ಲಿ ಜೋಯಲ್ ಭೇಟಿಯಾದಾಗ ನಾನು ಹೇಳಿದೆ, ಚಿಕ್ಕ ವಯಸ್ಸಿರುವಾಗಲ ಯಾವಾಗಲೂ ಬ್ರದರ್ ನಾನು ಇಲ್ಲಿಂದ ಕೊತ್ತಿಮೀರಿ ತರಕ್ಕೆ ಹೋಗಿ ಬರ್ತೀನಿ, ಅಂಗಡಿಗೆ ಹೋಗಿ ಬರ್ತೀನಿ ಅಂದರು ನನ್ನ ಜೊತೆ ಯಾರಾದರೂ ಒಬ್ರು ಇರಬೇಕಾಗಿತ್ತು. ಸುಮ್ಮನೆ ಎದ್ದು ಓಡಾಡ್ಕೊಂಡು ಬರ್ತೀನಿ ಅಂದರು ನಮ್ಮ ಡ್ಯಾಡಿ ನನ್ನ ಜೊತೆ ಓಡಾಡ್ತಾನೆ ಇದ್ರು. ಇವತ್ತು ನೋಡ್ರಿ, ನಾನು ದೂರ ಪಟ್ಟಣಗಳಿಗೆ ಹೋಗಿ ಬರ್ತೀನಿ ಅಂದರು ಒಬ್ಬನೇ ಧೈರ್ಯವಾಗಿ ಕಳಿಸ್ತಾರೆ. ಯಾಕಂದರೆ ಅವ್ರಿಗೆ ಅದೊಂದು ಡಿಕ್ಲರೇಷನು, ನಮ್ಮ ಮಕ್ಕಳಲ್ಲೇ ಹೋಗುವಾಗಲೂ ಅವ್ರ ಹಿಂದೆ ಶುಭ ಕೃಪೆ ಇದ್ದೇ ಇರುತ್ತೆ ಅಂತ. ಹಲ್ಲೆಲೂಯಾ. ನಿಮ್ಮ ಮಕ್ಕಳು ಹೊರಗಡೆ ಹೋಗುವಾಗಲೂ ಒಂದು ಪ್ರಾರ್ಥನೆ ನೀವು ಮಾಡಬೇಕು, ದೇವರೇ ಇವ್ರು ಹೋಗ್ತಾ ಇದ್ದಾರೆ, ಇವ್ರು ಹೋಗಿ ಬರುವ ತನಕ ಅವ್ರ ಹಿಂದೆ ಆ ಶುಭವು, ಕೃಪೆಯು ಇರಲಿ ಅಪ್ಪ. ಶುಭ ಅಂದರೆ ನೋಡ್ರಿ, ದೊಡ್ಡ ದೊಡ್ಡ ಲಾರಿಗಳ ಮೇಲೆಲ್ಲ ಫ್ರಂಟ್ ಲೈನಲ್ಲಿ ಅವ್ರು ಬರ್ಸಿರ್ತಾರೆ. ಏನಂದರೆ ಶುಭ. ಅವ್ರ ಮುಂದೆ ಏನು ಬರ್ಸೋದು, ನಮಗೆ ಬ್ಯಾಕ್ ಸಪೋರ್ಟ್ ಆಗೇನೆ ದೇವ್ರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳ ಬಗ್ಗೆನೇ ನೀವು ಹೇಳ್ಬೇಕು, ದೇವರೇ ನನ್ನ ಮಗನು, ನನ್ನ ಮಗಳು ಯಾರೋ ಹಿಂಗೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಹಿಂದುಗಡೆ ನಿನ್ನ ಶುಭ ಫಾಲೋ ಮಾಡಲಿ, ನಿನ್ನ ಕೃಪೆ ಫಾಲೋ ಮಾಡಲಿ. ಆ ಎಲ್ಲ ಗುಡ್ನೆಸ್, ಎಲ್ಲ ಒಳಿತು ಕಾರ್ಯಗಳು ಅವ್ರನ್ನೇ ಸ್ಪೆಷಲ್ಲಾಗಿ ಹಿಂಬಾಲಿಸಲಿ. ಆವಾಗ ನೀವೆಷ್ಟು ನಿರ್ಭಯವಾಗಿರ್ತೀರ ಗೊತ್ತಾ? ಹಲ್ಲೆಲೂಯಾ. ಮತ್ತು ನಿಮ್ಮ ಮಕ್ಕಳ ಎಲ್ಲ ಯಾತ್ರೆಗಳು ಕೂಡ ಅದು ಆಶೀರ್ವಾದಕರವಾಗಿಯೂ ಹೊಗಳಿಕೆಯಲ್ಲಿಯೇ ಇರುತ್ತೆ. ಹಲ್ಲೆಲೂಯಾ. ಇಲ್ಲಾಂದರೆ ನಾವೇ ಬೈತೀವಲ್ಲ, ಅದು ಅಲ್ಲಿ ಹೋಗಿ ಅದು ಏನು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ನೋಡು. ಹಲ್ಲೆಲೂಯಾ. ನಮಗೆ ಒಂಥರ ಜಾಸ್ತಿ ಭಯದಲ್ಲಿ ಅವ್ರಿಗೆ ಪಾಪ ಏನು ಮಾಡಿ ಬಂದಿರೋದಿಲ್ಲ, ನಾವೇ ಭಯ ಹುಟ್ಟಿಸಿದ್ವಿ. ಅಲ್ಲಿ ಹೋಗಿ ಅದು ಏನು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ನೋಡು. ಹಲ್ಲೆಲೂಯಾ. ಇಲ್ಲ ಮತ್ತೆ ಅವ್ರಿಗೆ ಕಂಡೀಷನ್ ಆಗ್ತಿರ್ತೀವಿ, ಅಲ್ಲೋದ್ರೆ ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ. ಆದರೆ ನೀವು ಪ್ರಾರ್ಥನೆ ಮಾಡಿ ಕಳಿಸ್ರಿ, ಅವ್ರು ಎಲ್ಲೇ ಹೋಗಲಿ, ಯಾವಾಗಲೇ ಹೋಗಲಿ, ದೇವರವ್ರನ್ನ ಆಶೀರ್ವಾದವಾಗೇ ನಡೆಸ್ತಾರೆ. ಹಲ್ಲೆಲೂಯಾ. ಹೇಳ್ರಿ, ಈ ಮೇ ತಿಂಗಳು ನನ್ನ ಕುಟುಂಬದ ತಿಂಗಳು. ದಿಸ್ ಈಸ್ ಮೈ ಮಂತ್. ಇದು ನಿಮ್ಮ ತಿಂಗಳು. ಎಷ್ಟು ಆಶೀರ್ವಾದನ ಗ್ರ್ಯಾಬ್ ಅಂದರೆ ಬಾಚ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೋ ಅಷ್ಟು ಬಾಚ್ಕೊಳ್ರಿ. ಹಲ್ಲೆಲೂಯಾ. ಹೆಚ್ಚಾಗಿ ದೈವಿಕ ಯಾತ್ರೆಗಳನ್ನು ಜಾಸ್ತಿ ಮಾಡಿರಿ. ಐ ಎಂಕರೇಜ್ ಯು ಪೀಪಲ್. ದೈವಿಕ ಯಾತ್ರೆಗಳು ಅಂದರೆ ಮನೇಲಿರುವಾಗಲೂ ಪ್ರಾರ್ಥನೆ ಯಾತ್ರೆ ಜಾಸ್ತಿ ಇರಲಿ, ವಾಕ್ಯ ಜಾಸ್ತಿ ಇರಲಿ, ಆರಾಧನೆ ಜಾಸ್ತಿ ಇರಲಿ. ಯಾಕಂದರೆ ನೀವು ಯಾತ್ರೆ ಮಾಡುವಾಗಲೇ ಈ ಶುಭ ಕೃಪೆನೂ ಆ್ಯಕ್ಟಿವ್ ಆಗೋದು. ಹಲ್ಲೆಲೂಯಾ. ಕುಂತಲ್ಲೇ ಕುಂತ್ರೆ, ಹಲ್ಲೆಲೂಯಾ,
ಅದು ಸ್ಟ್ಯಾಗ್ನೆಂಟ್, ಅದು ಅಲ್ಲೇ ಕುಂತ್ಬಿಟ್ಟಿರುತ್ತೆ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲಿ ಶುಭ ಕೃಪೆ ಆಕ್ಟಿವ್ ಇದೆಯಾ ಅನ್ನುವುದನ್ನು ನೀವು ಗಮನಿಸಬೇಕು ಅಂದರೆ ದೈವಿಕವಾದ ಅನೇಕ ಯಾತ್ರೆಗಳಲ್ಲಿ ತೊಡಗಿಸ್ಕೊಳ್ರಿ. ಏನು ಯಾತ್ರೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಕೇಳ್ರಿ, ಎಲ್ಲ ಪ್ರಾರ್ಥನೆ ಕೂಟಗಳಿಗೂ ಸಭೆಯಲ್ಲಿ ಹಾಜರಾಗ್ರಿ. ಯಾಕೆ ಗೊತ್ತಾ, ನೀವು ಬರುವಾಗ ನಿಮ್ಮಿಂದ ಶುಭ ಬರುತ್ತೆ, ಕೃಪೆ ಬರುತ್ತೆ. ನೀವು ವಾಪಸ್ ಹೋಗುವಾಗ ಅದನ್ನು ಒತ್ತುಕೊಂಡು ಮತ್ತೆ ಹಿಂದಿರುಗಿ ಸಾಕ್ತೀರಾ. ಸೊ ನೀವು ಹೋಗುವ ಸ್ಥಳಗಳಲ್ಲೆಲ್ಲ ಆಶೀರ್ವಾದ ದೇವರು ನಿಮ್ಮ ಮೂಲಕ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಒಂದು ಬಾರಿ ನಿಮ್ಮ ಜೀವಿತ ಹಿಂತಿರುಗಿ ನೋಡುವಾಗ ದೇವರ ಒಳ್ಳೆತನ ಒಂದಿಷ್ಟಿದೆ ನನ್ನ ಜೀವನದಲ್ಲಿ ಅಂತ ಹೇಳ್ತೀರಾ? ಐ ಹ್ಯಾವ್ ಸಚ್ ಎ ಗುಡ್ನೆಸ್ ಆಫ್ ಗಾಡ್ಸ್ ಅಂತ, ದೇವರ ಒಳ್ಳೆತನ ಒಂದಿಷ್ಟಿದೆ ಅಂತ ಎಷ್ಟು ಜನ ಹೇಳ್ತೀರಾ? ಇಷ್ಟಿದೆ ಅಂತ ಎಷ್ಟು ಜನ ಹೇಳ್ತೀರಾ? ಹಲ್ಲೆಲೂಯಾ. ಯಾವಾಗಲೂ ನಮ್ಮ ಬುಕ್ಕಲ್ಲಿ ದೇವರು ಏನೇನು ಮಾಡಿದ್ದಾರೆ ಅಂದರೆ ಇಷ್ಟು ಆಶೀರ್ವಾದ ಮಾಡಿದ್ದಾರೆ ಅನ್ನುವ ನೆನಪುಗಳು ನಮಗಿರ್ಬೇಕು. ಹಲ್ಲೆಲೂಯಾ. ಆ ಥರ ಇರುವಾಗಲೇ ದೇವ್ರೇನು ಮಾಡ್ತಾರೆ, ಇನ್ನಷ್ಟು ಒಳ್ಳೆ ಕಾರ್ಯಗಳು, ಇನ್ನಷ್ಟು ಕೃಪೆ. ಯಾಕಂದರೆ ವಚನ ಹೇಳ್ತಿದೆ ನೋಡ್ರಿ, ಯೂದನ್ ಬರೆದ ಪುಸ್ತಕ ಯೂದ 1:2, ಜೂಡ್ 1 chapter 1 verse 2. ಯೂದ 1:1-1:2 ಓದ್ರಿ. ಮೊದಲನೇ ವಚನ. ಯೇಸು ಕ್ರಿಸ್ತನ ದಾಸನು ಯಾಕೋಬನ ತಮ್ಮನೂ ಆಗಿರುವ ಕಾಯಲ್ಪಟ್ಟವರು ಆಗಿರುವವರಿಗೆ ಬರೆಯುವುದೇನೆಂದರೆ, ದೇವರಿಂದ ನಿಮಗೆ ಕರುಣೆಯೋ ಶಾಂತಿಯೋ ಪ್ರೀತಿಯೋ. ನೀವು ದೈವಿಕ ಯಾತ್ರೆಗಳಲ್ಲಿ ದೇವರ ವಿಷಯವಾದ ಕಾರಣಗಳಲ್ಲಿ ನೀವು ಚಲಿಸುವಾಗಲೆಲ್ಲ ಏನು ಹೆಚ್ಚಾಗುತ್ತೆ ಅಂದರೆ ಕರುಣೆ, ಶಾಂತಿ, ಪ್ರೀತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ನಾನು ಹೇಳಿದ್ನಲ್ಲ, ನಮ್ಮ ಎಲ್ಲ ಯಾತ್ರೆಗಳಲ್ಲೂ ದೇವರ ಮಾತುಗಳಿರಬೇಕು, ದೇವರ ಹಾಡುಗಳಿರಬೇಕು, ದೇವರ ವಾಕ್ಯಗಳಿರಬೇಕು. ಆ ಮಾತು ಜಾಸ್ತಿ ಆಗುವಾಗ ಆ ಕಾನ್ವರ್ಸೇಷನ್ನು ದೈವಿಕವಾಗಿ ಬಿಬ್ಲಿಕಲ್ ಆಗಿ ಬೆಳೀತಾ ಹೋಗುವಾಗ ಆಗುವ ಕಾರ್ಯ ಏನಂದರೆ ನಿಮಗೆ ಕರುಣೆ, ಶಾಂತಿ, ಪ್ರೀತಿ ಹೆಚ್ಚಾಗುತ್ತಾ ಹೋಗುತ್ತೆ. ಎಷ್ಟು ಜನರಿಗೆ ನನ್ನ ಆಶೀರ್ವಾದ ಪ್ರತಿ ತಿಂಗಳು ಇಷ್ಟೇ ಇರಬೇಕಂತ ಆಸೆ ಇದೆ? ಇಲ್ಲ ಅಲ್ಲ. ಎಷ್ಟು ಜನರಿಗೆ ಅದು ಬೆಳಿಬೇಕು, ಹೆಚ್ಚಿಸ್ಬೇಕಂತ ಆಸೆ ಇದೆ? ಆ ಪ್ರಕಾರ ಇರುವಾಗ ಡಿವೈನ್ ಟ್ರಾವೆಲ್ ಅಂದರೆ ದೇವರ ಜೊತೆಗೆ ಯಾವಾಗಲೂ ನೀವು ಯಾತ್ರಿಸುವವರಾಗಬೇಕು. ಆ ಯಾತ್ರೆಯಲ್ಲಿ ಹೀಗಿರಬೇಕು, ಪ್ರತಿ ಹೆಜ್ಜೆಯಲ್ಲೂ ನೀವು ಹೇಳಬೇಕು, ದೇವರೇ ಈ ಕಾರ್ಯ ಮಾಡ್ತಿದ್ದೀನ, ಇದರಿಂದ ಒಂದಿಷ್ಟು % ಆಶೀರ್ವಾದ ನನಗೆ ಬೇಕು. ಈ ವಿಷಯದಲ್ಲಿ ಕೈ ಹಾಕ್ತಿದ್ದೀನ, ಇದರಿಂದ ಒಂದಷ್ಟು ಭಾಗದ ಆಶೀರ್ವಾದ ನನಗೆ ಬೇಕು. ಆ ಪ್ರಕಾರ ನೀವು ಕೇಳಿ ನಡೆಯುವಾಗ ದೇವರು ಸತ್ಯವಾಗಿ ಆಶೀರ್ವಾದಿಸ್ತಾರೆ. ನಾವು ಇಷ್ಟೇ ಏನು ಮಾಡ್ತೀವಂದರೆ, ಅಯ್ಯೋ ಇಷ್ಟಿದೆ ದೇವ್ರು ಕೊಟ್ಟಿದ್ದಾರೆ ಸಾಕು ಬಿಡು. ನಮ್ಮ ದೇವ್ರು ಯಾವತ್ತೂ ಸಾಕು ಅಂತ ಹೇಳಲ್ಲ ರೀ. ಹಲ್ಲೆಲೂಯಾ. ನಾನು ಆಗಲೇ ಹೇಳಿದ್ನಲ್ಲ, ಮನುಷ್ಯನ ಥರ ಒಂದ್ಸತಿ ಆಶೀರ್ವದಿಸಿ ದೇವ್ರು ಸುಮ್ಮನೆ ಇರೋರಲ್ಲ. ಹಲ್ಲೆಲೂಯಾ. ಸದಾ ಆಶೀರ್ವದಿಸೋದಕ್ಕೆ ಅವ್ರಿಗೆ ಆಸೆ ಇದೆ, ಸದಾ. ಹಲ್ಲೆಲೂಯಾ. ದಿನಾಗಲೂ ನೀವು ಆಶೀರ್ವಾದ ಕೇಳ್ರಿ, ದೇವ್ರು ಕೊಡ್ತಾರೆ. ಇಷ್ಟೇ ಅವ್ರು ಹೇಳೋದು, ನೀನು ನನ್ನ ಮಂದೆಯಲ್ಲಿ ನಾನು ನಡೆಸುವ ಕಡೆಯೆಲ್ಲ ನನ್ನ ಜೊತೆ ಬಾ ಅಂತ. ಕೀರ್ತನೆ 23ನೇ ಕೀರ್ತನೆ ಅವನು ಯಾಕೆ ಅದನ್ನು ಬರೆದ ಅಂದರೆ, ಅವನ ಯಾತ್ರೆ ಎಲ್ಲ ಕಠಿಣವಾಗಿತ್ತು, ಅವನ ಸ್ಥಳಗಳು ಹೋಗುವಾಗಲೆಲ್ಲ ಒತ್ತಡ ಇತ್ತು, ಎಲ್ಲೋದ್ರೂ ವೈರಿಕಾಟ. ಹಲ್ಲೆಲೂಯಾ. ಎಲ್ಲೋದ್ರೂ ಅವನಿಗೆ ಅಟ್ಯಾಕ್, ಎಲ್ಲಿ ಹೋದ್ರೂ ತಲೆನೋವು, ಒಂದು ಊರಲ್ಲಿ ನೆಮ್ಮದಿಯಾಗಿ ದಾವೀದನ ಇರಕ್ಕೆ ಬಿಡ್ತಿದ್ದಿಲ್ಲ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತ ಹಾಗೇ ಇದೆಯಾ? ಬ್ರದರ್, ಎಲ್ಲೇ ಏನೇ ಮಾಡಿದ್ರೂ ಒತ್ತಡ ಇದೆ ಅಂತ ನಾನು ಹೇಳ್ತೀನಿ. ನಿಮ್ಮ ಆ ಯಾತ್ರೆಯಲ್ಲಿ ದೇವರನ್ನ ದೈವಿಕ ಕಾರ್ಯಗಳನ್ನು ಕರೆಯಲ್ಪಡ್ರಿ, ಕಾಲ್ ಮಾಡಿರಿ. ದೇವರೇ ಈ ಯಾತ್ರೆಯಲ್ಲಿ ನಿನ್ನ ಮಂದೆಯಲ್ಲಿ ನಾನು ನಡೆಯೋದಕ್ಕೆ ಇಷ್ಟಪಡ್ತೀನಿ ಅಂತ. ಯಾಕಂದರೆ ಎಷ್ಟೇ ಒತ್ತಡಗಳಿದ್ರೂ ಕುರುಬನ ಜೊತೆಯಲ್ಲಿ ನಾವು ಹೋಗುವಾಗ ನಮಗೆ ಕೊರತೆ ಇರುವುದಿಲ್ಲ, ರೋಗ ಇರುವುದಿಲ್ಲ. ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ಬರಮಾಡುತ್ತಾನೆ ಅಂದರೆ ಅರ್ಥ ಏನಂದರೆ, ನಾವು ಆ ಮಂದೆ ಬಿಟ್ಟು ಹೊರಗಿದ್ರೆ ಬರೀ ತಲೆನೋವೆ. ಹಲ್ಲೆಲೂಯಾ. ಬರೀ ಒತ್ತಡಗಳೇ, ಬರೀ ಕಳವಳ. ಆದರೆ ಆ ಸಮಯದಲ್ಲೇ ನೀವು ಆಯ್ಕೆ ಮಾಡಬೇಕಾದಂಥ ಅಂಶ ಇದಾಗಿರಬೇಕು, ಇಲ್ಲ ಈ ಸಮಯದಲ್ಲೇ ನಾನು ದೇವರ ಮಂದೆಯಲ್ಲಿ ನಡೀತೇನೆ, ಕೂಟಗಳಲ್ಲಿ ಇರ್ತೇನೆ, ಪ್ರಾರ್ಥನೆಗಳಲ್ಲಿ ಇರ್ತೇನೆ, ಸಭೆ ಸಹವಾಸಗಳಲ್ಲಿ ಇರ್ತೇನೆ. ಆಗಿರುವಾಗ ದೇವ್ರೇನು ಮಾಡ್ತಾರೆ, ಅಂಥವ್ರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ವಿಶ್ರಾಂತಿಕರವಾದ ನೀರುಗಳ ಬಳಿ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಎಷ್ಟು ತಿನ್ನಬೇಕೋ ತಿನ್ರಿ ಅಂತ. ಹಲ್ಲೆಲೂಯಾ. ಅಪ್ಪ ಯೇಸುವಿನ ಮನೆಯಲ್ಲಿ ಎಲ್ಲ ಕಾರ್ಯಗಳು ಯಥೇಚ್ಛವಾಗಿ ಸಿಗುತ್ತೆ, ಅದನ್ನು ಹೊಂದಿಕೊಂಡಿದ್ದೇನೆ ಅನ್ನೋರೊಂದು ಆಮೇನ್ ಹೇಳ್ರಿ. ಆಮೇನ್. ಸಭೆಯಲ್ಲಿ ನಾವಿರುವಾಗ ಯಥೇಚ್ಛವಾದ ಆಶೀರ್ವಾದಗಳಂತೂ ನಿಶ್ಚಯವಾಗಿ ಸಿಗುತ್ತೆ. ಹಲ್ಲೆಲೂಯಾ.
ನಾನು ಕೆಲವು ಸೇವಕರ ಕುಟುಂಬಗಳನ್ನು ನೋಡಿದ್ದೇನೆ. ಏನಂದರೆ ಅವ್ರು ಯಾಕೆ ಯಾವಾಗಲೂ ಆಶೀರ್ವಾದವಾಗಿರ್ತಾರೆ ಅಂದರೆ ಹಗಲು ರಾತ್ರಿ ಅವ್ರಿಗೆ ಬರೀ ಸೇವೆ ಚಿಂತೆ ಇರುತ್ತಲ್ಲ, ಅದಕ್ಕೆ ಅವ್ರು ಆಶೀರ್ವಾದವಾಗಿರ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಇವಾಗ ಯಾರಿಗೋ ಎಲ್ಲರಿಗೂ ಅಡುಗೆ ಮಾಡ್ತೀವಿ ಅಂದ್ಕೊಳ್ರಿ, ಮನೆಯವ್ರು ಎಲ್ಲರಿಗೂ ಅಡುಗೆ, ಯಾರು ತಿಂದಿಲ್ಲ ಅಂದರೆ ಇನ್ಯಾರು ತಿನ್ಬೇಕು? ಅದನ್ನು ನಾವೇ ತಿನ್ನಬೇಕು. ಆ ಪ್ರಕಾರ ಮಂದೆ ಕುರುಬ ಎಲ್ಲರನ್ನು ನಡೆಸೋದಕ್ಕೆ ಆಸೆ ಪಡ್ತಾನೆ. ಯಾರು ಬಂದಿಲ್ಲ ಅಂದರೆ ಆ ವಿಶ್ರಾಂತಿಕರವಾದ ಎಲ್ಲ ಆಶೀರ್ವಾದಗಳು ಯಾರು ಅನುಭವಿಸ್ತಾರೆ? ಕುರುಬನೇ ಅನುಭವಿಸ್ತಾರೆ. ಅದಕ್ಕೆ ಕುರುಬನ ಜೊತೆ ಯಾವಾಗಲೂ ಇರ್ರಿ. ಪಕ್ಕದಲ್ಲಿ ಕೈ ಕೊಟ್ಟಲ್ರಿ, ಪಾಸ್ಟರ್ ಜೊತೆ, ಪಾಸ್ಟರ್ ಕುಟುಂಬದ ಜೊತೆ ಯಾವಾಗಲೂ ಇರ್ರಿ ಅಂತ, ಯಾವಾಗಲೂ ಇರ್ರಿ ಅಂತ. ಯಾಕೆ ಗೊತ್ತಾ? ಅವ್ರ ಜೊತೆ ಇದ್ರೆ ವಿಶ್ರಾಂತಿ, ತಂಗಾಳಿ. ಹಲ್ಲೆಲೂಯಾ. 23ನೇ ಕೀರ್ತನೆ 1ನೇ ಅಧ್ಯಾಯದಿಂದ 1ನೇ ವಚನದಿಂದ ಓದುವಾಗ ಒಂದೊಂದು ಆಶೀರ್ವಾದಗಳು. ಯಾಕಂದರೆ ಕುರುಬರ ಜೊತೆಯಲ್ಲಿ ಕುರಿ ಇರುವಾಗನೇ ಆಶೀರ್ವಾದ. ಆ ಮಂದೆಯಲ್ಲಿ ನಾವಿರುವಾಗ ಶುಭ ಕೃಪೆ ಆಟೋಮೆಟಿಕ್ ನಿಮ್ಮನ್ನೇ ಫಾಲೋ ಮಾಡೋದದು. ಯಾರನ್ನೇ ಹೇಳ್ರಿ, ನನ್ನನ್ನೇ ಸ್ವಲ್ಪ ಜಲಸ್ಸಿಂದ ಹೇಳ್ರಿ, ನನ್ನನ್ನೇ ಫಾಲೋ ಮಾಡೋದಂತ. ಪಕ್ಕದಲ್ಲಿರೋರು ಕಿವಿ ಅರ್ಧೋಗ್ಬೇಕು, ಅಂಕಿರ್ಸಿ ಹೇಳ್ರಿ, ನನ್ನನ್ನೇ ಫಾಲೋ ಮಾಡೋದು. ಇನ್ನೂ ಜೋರಾಗಿ, ನೀವು ನನ್ನನ್ನೇ ಅನ್ನಿದ್ದು ನಿಮಗೆ ಕೇಳಿಸಿಲ್ಲ ಅನ್ಕೋತೀನಿ ನಾನು. ಜೋರಾಗಿ ಹೇಳ್ರಿ, ನನ್ನ ಶುಭ, ಕರ್ತನ ಕೃಪೆ, ಕರ್ತನ ಶುಭೆ ನನ್ನನ್ನೇ ಫಾಲೋ ಮಾಡೋದಂತ. ಹಿಂಗೆ ಹೇಳ್ಬೇಕು, ಪಕ್ಕದಲ್ಲಿರೋರ್ದು ನಿಮಗೆ ಕೇಳಿಸ್ಬಾರ್ದು. ಹಂಗೆ ಹೇಳ್ರಿ, ಅನ್ಸುತ್ತೆ ಡಿಕ್ಲೇರ್ ಮಾಡ್ರಿ. ಈ ತಿಂಗಳ ವಾಗ್ದಾನ ಅದು. ನೋಡ್ರಿ, ನಿಮ್ಗೆ ಆಶೀರ್ವಾದ ಉಚಿತವಾಗಿ ಬರೋದು ಯಾವಾಗ ಗೊತ್ತಾ? ನೀವು ಬಾಯಿ ತೆರೆದಾಗ. ಭಿಕ್ಷೆಗಾರನಿಗೆ ಭಿಕ್ಷೆ ಯಾವಾಗ ಬರುತ್ತೆ? ಇವಾಗ ನೋಡ್ರಿ, ಎಲ್ಲ ಫುಲ್ ಮಾಡರ್ನ್ ಆಗ್ಬಿಟ್ಟಿದೆ. ನಾನು ಸ್ವಲ್ಪ ದಿವಸದಲ್ಲಿ ಅವರು ಮೈಕ್ ಇಟ್ಕೊಂಡು ಬಿಡ್ತಾರೆ, ಈ ಹಾಡಾಕಿ. ಇವಾಗ ತರಕಾರಿ ಇದು ಏನು ಟೊಮೊಟೊಗೆ ಎಲ್ಲದಕ್ಕೂ ಮೈಕ್ ಇಟ್ಕೊಂಡು ಬರ್ತಾರೆ ಗೊತ್ತಾ? ಇವನು ನಮ್ಮ ರೋಡಲ್ಲಿ ಒಬ್ಬ ಬರ್ತಾನೆ, ಚುರುಮುರಿ, ಅವನು ಮೈಕ್ ಇಟ್ಕೊಂಡೇ ಬರ್ತಾನೆ, ಅವನು ಕೂಗಲ್ಲ ಇವತ್ತು. ಹಲ್ಲೆಲೂಯಾ. ಆದ್ರೆ ಹೇಳ್ರಿ, ನನ್ನ ಆಶೀರ್ವಾದಕ್ಕೆ ನಾನು ಕೂಗ್ತೀನಿ, ನನಗೆ ಆಶೀರ್ವಾದ ಬಂದೇ ಬರುತ್ತೆ. ಹಲ್ಲೆಲೂಯಾ. ಇವಾಗ ಹೇಳ್ರಿ, ದೇವರ ಕೃಪೆ, ದೇವರ ಶುಭ, ಇದು ಜೋರಾಗಿ ಹೇಳ್ರಿ, ನನ್ನನ್ನೇ ಹಿಂಬಾಲಿಸುತ್ತೆ ಅಂತ. ಆಮೇಲೆ ಹಲ್ಲೆಲೂಯಾ. ಇದನ್ನು ಹೇಳಿದಿರ ನೋಡ್ರಿ, ತಿಂಗಳೆಲ್ಲ ಕೌಂಟ್ ಮಾಡ್ರಿ, ಅನೇಕ ಆಶೀರ್ವಾದಗಳು ನಿಮ್ಮನ್ನೇ ಹಿಂಬಾಲಿಸುತ್ತೆ. ನಾವಿರುವ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ಆತ್ಮನೇ ನಿಮಗೆ ಸ್ತೋತ್ರ ಅಪ್ಪ. ಈ ವಿಶೇಷವಾಗಿ ಮೇ ತಿಂಗಳಲ್ಲಿ ದಾವೀದನ ಜೀವಿತವನ್ನು ಗಮನಿಸುವಾಗ ಒತ್ತಡಗಳು ಜಾಸ್ತಿ ಇತ್ತು ಕರ್ತನೆ. ವೈರಿಯ ಕಾಟಗಳು ಹೆಚ್ಚಾಗಿತ್ತು, ಸ್ವಂತದವರ ಹಿಂಸೆ, ಹೊಟ್ಟೆ ಕಿಚ್ಚಿನ ಕಣ್ಣುಗಳು, ವೈರಿಯ ಮಾತುಗಳು, ಇದೆಲ್ಲವೂ ದಾವೀದನ ಜೀವಿತದಲ್ಲಿ ಹೆಚ್ಚಾಗಿತ್ತು. ಆದರೂ ಅವನು ಬರದ ಅಪ್ಪ, ನಿಶ್ಚಯವಾಗಿ ಜೀವಮಾನದಲ್ಲೆಲ್ಲ ಶುಭ ಕೃಪ ನನ್ನ ಹಿಂಬಾಲಿಸಿದಂತ ಆ ಪ್ರಕಾರ ಸಭೆಯ ಕುಟುಂಬಗಳಿಗಾಗಿ ನಾನೊಂದು ಬಾರಿ ಪ್ರಾರ್ಥಿಸ್ತೇನೆ. ವೈರಿಯ ಒತ್ತಡಗಳು ಅವರಿಗೆ ಹೆಚ್ಚಾಗಿರ್ಬೋದು, ರೋಗ ಪೀಡಿಸಿ ಪದೇ ಪದೇ ಕಾಡ್ತಿರ್ಬೋದು, ಸಾಲ ಬಿಡದೆ ಬೆನ್ನತ್ತಿರ್ಬೋದು ಅಪ್ಪ, ದಾರಿದ್ರ್ಯತನ ಬಿಡದೆ ಬೆನ್ನತ್ತಿರ್ಬೋದು. ಆದರೆ ಇನ್ ದ ನೇಮ್ ಆಫ್ ದ ಲಾರ್ಡ್, ಪವಿತ್ರಾತ್ಮನ ನಾಮದಲ್ಲಿ ಅಪ್ಪ, ಪ್ರವಚನಾತ್ಮಕವಾಗಿ ಡಿಕ್ಲೇರ್ ಮಾಡ್ತೇನೆ ಕರ್ತನೆ ಅಪ್ಪ, ಈ ದಿನದವರೆಗೂ, ಈ ಗಳಿಗೆಯವರೆಗೂ ಅವ್ರನ್ನ ಬೆನ್ನತ್ತಿದಂಥ ಯಾವ ಸಂಗತಿಗಳು ಕೂಡ ಇನ್ನು ಮುಂದೆ ಅವ್ರನ್ನ ಅಂಟುಕೊಳ್ಳದಂತೆ ಅದೀಗಲೇ ಬಿಡುಗಡೆ ಆಗಲಿ ಕರ್ತನೆ. ಡಿಕ್ಲೇರ್ ಮಾಡ್ರಿ. ಅಲ್ಪ ನಿಮಿಷ ನೀವು ಮಾತ್ರ ಬಾಯಿ ತೆರೆದು ನಿಮಗೆ ಏನೇನು ಬಿಟ್ಟು ಹೋಗ್ಬೇಕು, ಸಾಲ ಬಿಟ್ಟು ಹೋಗ್ಬೇಕಾ, ದಾರಿದ್ರ್ಯ ಬಿಟ್ಟು ಹೋಗ್ಬೇಕಾ, ಕೊರತೆ ಬಿಟ್ಟು ಹೋಗ್ಬೇಕಾ, ರೋಗ ಬಿಟ್ಟು ಹೋಗ್ಬೇಕಾ, ಬಂಜೆತನ ಬಿಟ್ಟು ಹೋಗ್ಬೇಕಾ, ಏನ್ ಬಿಟ್ಟು ಹೋಗ್ಬೇಕು ನಿಮ್ಮನ್ನ ಅಂಟುಕೊಂಡಿರೋದು ಅದನ್ನು ಡಿಕ್ಲೇರ್ ಮಾಡ್ರಿ. ಅಲ್ಪ ನಿಮಿಷ ಶಬ್ದ ತೆಗೆದು ಪ್ರಾರ್ಥಿಸ್ರಿ. ಚಪ್ಪಾಳೆ ಹೊಡೆದು ನಿಲ್ಲಬೇಕು, ಮೊಣಕಾಲು ಹಾಕ್ಬೇಕು, ಏನ್ ಮಾಡ್ಬೇಕು ಅನಿಸ್ತದೋ ಅದನ್ನ ಮಾಡಿ ಹೇಳ್ರಿ. ದೇವರೇ, ನನ್ನ ಗಂಟಿರುವ, ನನ್ನ ನಿಂಬಾಲಿಸಿರುವ ಪ್ರಾಪಂಚಿಕವಾದ ತಲೆಮಾರುಗಳ ಶಾಪ ಇದೆಲ್ಲಗಳು ಇವತ್ತು ಬಿಟ್ಟು ಹೋಗ್ಲಿ ಅಂತ ಅಲ್ಪ ನಿಮಿಷ ಡಿಕ್ಲೇರ್ ಮಾಡ್ರಿ. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.